ಎಲ್ಲರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ಗೆ ಸ್ವಾಗತ. ಇದು BWSSB HKದೇನು ಎಕ್ಸಾಮ್ ಇತ್ತು ಅದರ ಪೇಪರ್. ಇದು ಪಾರ್ಟ್ 2 ಇದೆ. ಸೊ ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ಪಾರ್ಟ್ 1 ನೋಡ್ಕೊಳ್ಳಿ. ಸೊ ಮೇಲ್ಗಡೆ ಲಿಂಕ್ ಕೊಡ್ತೀನಿ, ಅದರಿಂದ ನಿಮಗೆ ಅದು ಪಾರ್ಟ್ 1 ನೋಡ್ಕೋಬೋದು. ಸೊ ಈ ಒಂದು ಪಾರ್ಟಲ್ಲಿ 26 ಇಂದ 50 ಕ್ವಶನ್ವರೆಗೂ ಕ್ವಶನ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಸೊ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಬಿಕಾಸ್ ಅಲ್ಲಿ ಅಪ್ಡೇಟು ಹೊಸದೇನಾದರೂ ಇದ್ದರೂ ನಾನು ಅದು ಅಪ್ಡೇಟ್ ಮಾಡ್ತೀನಿ, ಸರಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಫಿಗರ್ಸ್ ಕೊಟ್ಟಿದ್ದಾರೆ, ಈ ಕಡೆ ಏನಂತಂದರೆ ಲಿಸ್ಟ್ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಇದೆ. ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ, ರೈಟ್? ಸೊ ಇದು ಸಿಂಪ್ಲಿ ಸಪೋರ್ಟೆಡು. ಇದು ಏನಂತಂದರೆ ಇದು ಕ್ಯಾಂಟಿಲಿವರ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ, ರೈಟ್? ಇದು ಏನಂತಂದರೆ ಪ್ರಾಪ್ಡ್ ಕ್ಯಾಂಟಿಲಿವರ್ ಇದೆ, ಪ್ರಾಪ್ಡ್ ಕ್ಯಾಂಟಿಲಿವರು. ಸೊ ಪ್ರಾಪ್ಡ್ ಕ್ಯಾಂಟಿಲಿವರು ಇದೇನಿದೆ ಸಿಂಗಲ್ ಓವರ್ ಹ್ಯಾಂಗಿಂಗ್. ಸೊ ಇದು ದಿಸ್ ಪೋರ್ಷನ್ ಇಸ್ ಓವರ್ ಹ್ಯಾಂಗಿಂಗ್. ಸೊ ಏನಾಗುತ್ತೆ ಆನ್ಸರ್? ಇದು ಫಸ್ಟ್ 1 3 ಆಗುತ್ತೆ, ಸೆಕೆಂಡ್ 4, C1 D2, ಆಯಿತಾ? ಸೊ ಇದು ತುಂಬ ಸಿಂಪಲ್ ಕ್ವೆಶನ್ ಕೊಟ್ಟಿದ್ದಾರೆ. ಓಕೆ, ಸೊ ಸಮ್ಟೈಮ್ಸ್ ಏನಂತಂದರೆ ಬೆಂಡಿಂಗ್ ಮೂಮೆಂಟ್ ಕೇಳ್ಬೋದು, ಶಿಯರ್ ಫೋರ್ಸ್ ಕೇಳ್ಬೋದು. ಸೊ ಈ ಥರನೂ ಕ್ವೆಶನ್ಸ್ ಕೇಳ್ಬೋದು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 27. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಡೀಪ್ ಫೌಂಡೇಶನ್ ಅಂತ ಕೇಳ್ತಾ ಇರೋದು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಒಂದು ಶಾಲೋ ಫೌಂಡೇಶನ್ ಇದೆ, ಒಂದು ಡೀಪ್ ಫೌಂಡೇಶನ್. ಎರಡು ಕ್ಲಾಸಿಫಿಕೇಶನ್ ಇದೆ. ಶಾಲೋ ಮತ್ತು ಡೀಪ್ ಯಾವ ಥರ ನಾವು ಡಿವೈಡ್ ಮಾಡ್ತೀವಿ ಅಂತಂದರೆ, ಎಕ್ಸ್ಕವೇಷನ್ ಡೆಪ್ತ್ ಏನಿರುತ್ತೆ. ಸೊ ದಿಸ್ ಈಸ್ ಗ್ರೌಂಡ್ ಲೆವೆಲ್. ಸೊ ವಾಟ್ ಈಸ್ ದ ಡೆಪ್ತ್ ಆಫ್ ದಿಸ್ ಎಕ್ಸ್ಕವೇಷನ್ ಡಿಪೆಂಡ್ಸ್ ಆನ್ ದಟ್ ಆ್ಯಂಡ್ ದ ಪರ್ಪಸ್ ಆಫ್ ದ ಪ್ರಾಜೆಕ್ಟ್. ಪರ್ಪಸ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, pile foundation is a deep foundation, mat foundation is shallow foundation, coffer dam is different. ಇವು ಮೂರರಿಂದ ಡಿಫ್ರೆಂಟ್ ಇದೆ. ಕೈಸನ್ಸ್ ಇದೂ ಡೀಪ್ ಇದೆ. ಸೊ ಪೈಲ್ ಮತ್ತು ಕೈಸನ್ಸ್ ಏನಿದೆ ಡೀಪ್ ಫೌಂಡೇಶನ್. ಕಾಫರ್ ಡ್ಯಾಮ್ ಏನಂತಂದರೆ ಇದೊಂದು ಟೆಂಪರರಿ ಸ್ಟ್ರಕ್ಚರ್ಸ್ ಇರುತ್ತೆ. ಈಗ ಮೇನು ಈ ಥರ ಇದು ಡ್ಯಾಮ್ ಇದೆ ಅಂತಂದರೆ ಇದು ವಾಟರ್ ಏನಂತಂದರೆ ಬೇರೆ ಕಡೆ ಏನಂತಾರೆ ಡೈವರ್ಟ್ ಮಾಡ್ಬೇಕಂದ್ರೆ ಅದನ್ನು ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್ ಕ್ವಶನ್. ಸೊ ಪೈಲ್ ಇದೆ, ಮ್ಯಾಟ್ ಫೌಂಡೇಶನ್ ಇದೆ, ರೈಟ್? ಸೊ ಇಲ್ಲಿ ಡೀಪ್ ಫೌಂಡೇಶನ್ ಅಂತ ಕೇಳಿದರೆ ಆಡ್ ಯಾವುದಿದೆ ಅಂತ ಕೇಳಿದ್ರೆ ನಾನು ಕಾಫರ್ ಡ್ಯಾಮ್ ಸೆಲೆಕ್ಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ನಾಟ್ ಎ ಡೀಪ್ ಫೌಂಡೇಶನ್ ಅಂತ ಕೇಳ್ತಾ ಇರೋದು, ಅಂದರೆ ಮ್ಯಾಟ್ ಫೌಂಡೇಶನ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ? ಸೊ ಈ ಥರ ನಾವು ಆಪ್ಷನ್ ಕ್ವಶನ್ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಪೈಲ್ ಫೌಂಡೇಶನ್ ಈಸ್ ಡೀಪ್ ಫೌಂಡೇಶನ್, ಕೈಸನ್ಸ್ ಈಸ್ ಆಲ್ಸೋ ಡೀಪ್ ಫೌಂಡೇಶನ್. ಕಾಫರ್ ಡ್ಯಾಮ್ ಅಂದರೆ ಏನು? ಟೆಂಪರರಿ ಸ್ಟ್ರಕ್ಚರ್ ಇರುತ್ತೆ, ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಇದು ವಾಟರ್ ಇದು ಮಾಡೋಕ್ಕೆ ಬಿಡೋಂಗಿಲ್ಲ ಅಂತ ಹೇಳ್ತಾ ಇರೋದು. ಮ್ಯಾಟ್ ಏನಿರುತ್ತೆ ಶಾಲೋ ಫೌಂಡೇಶನು, ರೈಟ್? ಸೊ ಇದು ಒಂದು ಸ್ಲ್ಯಾಬ್ ಇರುತ್ತೆ, ಈ ಥರ ಫುಲ್ಲು ರೇನ್ಫೋರ್ಸ್ಮೆಂಟ್ ಮಾಡಿಬಿಟ್ಟು ಈ ಥರ ರೇನ್ಫೋರ್ಸ್ಮೆಂಟ್ ಮಾಡಿ ರೇನ್ಫೋರ್ಸ್ಮೆಂಟ್ ಜೊತೆನೇ ಇದು ಫೂಟಿಂಗ್ಸ್ ಈ ಥರ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಮ್ಯಾಟ್ ಫೌಂಡೇಶನ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. So the portion of brick obtained by cutting of the triangular piece between the center of one end and the center of one end is. ಸೊ ಇಲ್ಲಿ ಇವು ಏನಿದೆ ಕ್ವಿನ್ ಕ್ಲೋಸರ್ ಅಂದ್ರೇನು, ಇದು ಲೆಂತ್ ವೈಸ್ ಕಟ್ ಮಾಡ್ತಾರೆ. ಬ್ಯಾವೆಲ್ಡ್ ಕ್ಲೋಸರು ಆ್ಯಂಗಲಲ್ಲಿ ಕಟ್ ಮಾಡ್ತಾರೆ. ಕಿಂಗ್ ಕ್ಲೋಸರ್ ಅಂತಂದ್ರೇನು, ಅದು ಒಂದು ಹಾಫಿಂದ ಆ್ಯಂಗಲಲ್ಲಿ ಮೀಟರ್ ಕ್ಲೋಸರ್. ಸೊ ಇವು ನಾಲ್ಕು ಒಂದು ಫಿಗರಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇದು ಫುಲ್ ಬ್ರಿಕ್ ಇದೆ. ಫಸ್ಟ್ ಇದು ಫುಲ್ ಬ್ರಿಕ್ಕು. ಯಾವಾಗ ಲೆಂತಲ್ಲಿ ಕಟ್ ಮಾಡ್ತೀನಿ ನಾನು, ಕ್ವಿನ್ ಕ್ಲೋಸರ್ ಹಾಫ್ ಅಂತಂದರೆ ಬ್ರಿಕ್ ಕಟ್ ಲಾಂಜಿಟ್ಯೂಡ್ನಲ್ಲಿ ಅಂತ ಯಾವಾಗ ಬರುತ್ತೆ ಇನ್ 2 ಈಕ್ವಲ್ ಹಾಲ್ಸ್ ಆರ್ ಪಾರ್ಟ್ಸ್ ಅಂತ ಅಂದಾಗ ಅದು ಕ್ವಿನ್ ಕ್ಲೋಸರ್ ಆಗುತ್ತೆ. ಚೆನ್ನಾಗಿ ನೆನ್ಪಿಡಿ. ಕಿಂಗ್ ಕ್ಲೋಸರ್ ಅಂದ್ರೇನು? ಟ್ರ್ಯಾಂಗ್ಯುಲರ್ ಪೀಸ್ ರಿಮೂವ್ಡ್ ಫ್ರಮ್ ಒನ್ ಎಂಡ್ ಟು ಒನ್ ಸೈಡ್ ಅಂತ ಇದೆ, ರೈಟ್? ಕಿಂಗ್ ಕ್ಲೋಸರ್ ನೋಡಿ, ಇಲ್ಲಿಂದ ಹಾಫ್ ಇದೆ, ಇಲ್ಲಿಂದನೂ ಹಾಫ್ ಇದೆ. ಸೊ ಈ ಥರ ಕಟ್ ಇದೆ, ಇಷ್ಟು ಪೋರ್ಷನ್ನು ಕಟ್ ಮಾಡಿದ್ದಾರೆ. ಸೊ ಇದನ್ನು ಕಿಂಗ್ ಕ್ಲೋಸರ್ ಅಂತ ಅಂತಾರೆ. ಟ್ರ್ಯಾಂಗ್ಯುಲರ್ ಪೀಸ್ ರಿಮೂವ್ಡ್ ಫ್ರಮ್ ಒನ್ ಎಂಡ್ ಟು ಒನ್ ಸೈಡ್. ಒನ್ ಎಂಡಿಂದ, ಎಂಡ್ ಅಂತಂದ್ರೆ ಏನು ನೋಡಿ, ಇದು ಒನ್ ಎಂಡು. ಸೊ ಇದು ಸೈಡ್ ಇದೆ. ಸೊ ಇದು ಒನ್ ಸೈಡ್ ಈ ಥರ ಕಟ್ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಸೊ ಒನ್ ಎಂಡ್ ಟು ಒನ್ ಸೈಡ್. ಸೊ ಕ್ವಶನಲ್ಲಿ ಅದೇ ಇದೆ ತಾನೆ, ರೈಟ್? ಸೊ ಅದೇನಾಗುತ್ತೆ, ಅದು ಕಿಂಗ್ ಕ್ಲೋಸರ್ ಇದು ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಕಿಂಗ್ ಕ್ಲೋಸರು. ಬಟ್ ಬೆವೆಲ್ಡ್ ಕ್ಲೋಸರ್ ಅಂದ್ರೇನು? ಕಟ್ ಎಟ್ ಎ ಆ್ಯಂಗಲ್. ಇಲ್ಲಿ ನೋಡ್ಬೋದು ನೀವು, ಇದು ಕ್ವೀನ್ ಕ್ಲೋಸರ್, ಇದು ಕ್ವಾರ್ಟರ್ನೂ ಇದೆ, ಹಾಫ್ ಇದೆ. ಆಮೇಲೆ ಇದು ಬೆವೆಲ್ಡ್ ಕ್ಲೋಸರ್ ಅಂದರೆ ಇದು ಏನು ಬ್ರೆಡ್ತ್ ಇರುತ್ತೆ ನೋಡಿ, ಬ್ರೆಡ್ತ್ ಹಾಫ್ ಇರುತ್ತೆ,
ಲೆಂತ್ ವೈಸ್ ಏನು ಮಾಡ್ತಾರೆ, ಈ ಕಡೆ 0 ಇರುತ್ತೆ, ಈ ಕಡೆ ಏನಂದರೆ ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ 0 ಇದೆ, ಇಲ್ಲಿ ಏನಾಗುತ್ತೆ ಹಾಫ್ವರೆಗೂ ಲೆಂತು ಲಾಸ್ಟ್ವರೆಗೂ ಹೋಗೋವರೆಗೂ 0 ಆಗಿಬಿಡುತ್ತೆ. ಮೀಟರ್ ಕ್ಲೋಸರ್ ಅಂತಂದರೆ ಏನಂತಂದರೆ ಆ್ಯಂಗಲಲ್ಲಿ ಇದರ 45 ಡಿಗ್ರಿ 60 ಡಿಗ್ರಿಯಲ್ಲಿ ಕಟ್ ಮಾಡಿದ್ರೆ ಅದು ಮೀಟರ್ ಕ್ಲೋಸರ್ ಆಗುತ್ತೆ. ಸರಿನಾ? ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? ಕಿಂಗ್ ಕ್ಲೋಸರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಬ್ಯಾಟ್ಸ್ ಅಂದ್ರೇನು, ಇದು ರಿಲೇಟೆಡ್ ಇದೆ, ಅದನ್ನು ನೋಡೋಣ. ಸೊ ಪೋರ್ಷನ್ ಆಫ್ ಬ್ರಿಕ್ ಕಟ್ ಅಕ್ರಾಸ್ ದ ವಿಡ್ತ್. ನೋಡಿ, ಲೆಂತ್ ವೈಸ್ ಕಟ್ ಮಾಡಿದಾಗ ಅದನ್ನು ನಾವು ಏನಂತೀವಿ? ಕಿಂಗ್ ಕ್ಲೋಸರ್ ಅಂತ, ಇದು ಸಾರಿ ಕ್ವೀನ್ ಕ್ಲೋಸರ್ ಅಂತ ಅಂತೀವಿ. ಅದೇ ವಿಡ್ತ್ ವೈಸ್ ಕಟ್ ಮಾಡಿದಾಗ ಅದು ಬ್ಯಾಟ್ ಆಗುತ್ತೆ. ಹಾಫ್ ಬ್ಯಾಟ್ ಇರ್ಬೋದು, 3/4 ಬ್ಯಾಟ್ ಇರ್ಬೋದು, ಬೆವೆಲ್ಡ್ ಬ್ಯಾಟ್ ಇರ್ಬೋದು. ಗೊತ್ತಾಯ್ತಾ? ಸೊ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ನೆನ್ಪಿಟ್ಕೋಬೇಕು. ಕ್ವಶನ್ ನಂಬರ್ 29. ಹೈಯೆಸ್ಟ್ ಸೆಂಟ್ರಲ್ ವೆಡ್ಜ್ ಶೇಪ್ ಬ್ಲಾಕ್ ಆಫ್ ಎನ್ ಆರ್ಚ್ ಈಸ್ ನೋನ್ ಆಸ್. ಸೊ ಇದು ಈ ಥರ ಒಂದು ಆರ್ಚ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಈ ಥರ ಇದು ಆರ್ಚ್ ಇದೆ. ಸೊ ದಿಸ್ ಈಸ್ ಅನ್ ಸ್ಪ್ರಿಂಗಿಂಗ್ ಲೈನ್. ಸೊ ಇದು ಸ್ಟೋನ್ಸಿಂದ ಏನಂತಂದರೆ ಸ್ಟೋನ್ಸ್ ಎಲ್ಲ ಪ್ಲೇಸ್ ಮಾಡಿರ್ತಾರೆ ಈ ಥರ. ಸೊ ಹೈಯೆಸ್ಟ್ ಸ್ಟೋನ್ ಯಾವತ್ತೂ ಈ ಥರ ಇರುತ್ತೆ. ಇದೇನಂತಂದರೆ ಈ ಥರ ಇರುತ್ತೆ. ಸೊ ಇದು ಹೈಯೆಸ್ಟ್ ಸ್ಟೋನ್. ಇದೇನು? ಹೈಯೆಸ್ಟ್ ಸೆಂಟ್ರಲ್ ವೆಡ್ಜ್ ಶೇಪ್ ಬ್ಲಾಕ್. ಇದು ಒಂದು ಬ್ಲಾಕ್ ಇದೆ, ಏನೋ ಇದು ಬ್ಲಾಕ್ ಇದೆ ಆಫ್ ಎನ್ ಆರ್ಚ್. ಅದನ್ನು ಏನಂತಾರೆ? ಅದನ್ನು ಯಾವತ್ತೂ ಕೀ ಸ್ಟೋನ್ ಅಂತ ಅಂತಾರೆ. ರೈಟ್? ಸ್ಪ್ರಿಂಜರ್ ಅಂತಂದರೆ ಇದು ಏನಿದೆ ಇದು ಸ್ಪ್ರಿಂಜರು. ಸೊ ಇದು ಸಾಫ್ಟ್ ಇದೆ, ಇದು ಒಳಗಡೆ ಸೈಡ್ಸ್. ಕ್ರೌನ್ ಅಂತಂದರೆ ಇದು ಯಾವುದು ಟಾಪ್ ಯಾವುದಿರುತ್ತೆ ನೋಡಿ, ಇದು ಟಾಪ್ ಕ್ರೌನ್ ಅಂತೀವಲ್ಲ, ಕ್ರೌನ್ ಆಫ್ ದ ಟೌನ್ ಅಂತ. ಸೊ ಕ್ರೌನ್ ಅಂದರೆ ಇದು. ಸೊ ದಿಸ್ ಈಸ್ ಕ್ರೌನು. ಸೊ ಓಎಸ್ಆರ್ಸ್ ಅಂದರೆ ಇಲ್ಲಿರುತ್ತೆ. ಅದು ಓಎಸ್ಆರ್ಸ್ ಅಂದರೆ ಏನು? ವೆಡ್ಜ್ ಶೇಪ್ ಬ್ಲಾಕ್ ಫಾರ್ಮಿಂಗ್ ದ ಆರ್ಚ್. ಕೀ ಸ್ಟೋನ್ ಇಸ್ ಅ ಸ್ಪೆಷಲ್ ಓಎಸ್ಆರ್. ಇದೇನಿದೆ ನೋಡಿ, ಇದು ಸ್ಟೋನ್ ನಾನು ಡ್ರಾ ಮಾಡಿದ್ದೀನಲ್ಲ, ಇದನ್ನು ಓಎಸ್ಆರ್ಸ್ ಅಂತ ಅಂತಾರೆ. ಗೊತ್ತಾಯ್ತಾ? ಸೊ ಕೀ ಸ್ಟೋನ್ ಅಂದರೆ ಸೆಂಟ್ರಲ್ ಟಾಪ್ ಮೋಸ್ಟ್ ವೆಡ್ ಶೇಪ್ ಸ್ಟೋನ್ ದಟ್ ಲಾಕ್ಸ್ ಆಲ್ ಅದರ್ ಓಎಸ್ಆರ್ಸ್ ಇನ್ ಪೊಸಿಷನ್. ಅದು ಲಾಕ್ ಮಾಡುತ್ತೆ. ಓಎಸ್ಆರ್ ಅಂತಂದರೆ ಇದು ವೆಡ್ ಶೇಪಲ್ಲಿ ಇರುತ್ತೆ. ಸೊ ದ ಫಸ್ಟ್ ಓಎಸ್ಆರ್ ಎಟ್ ದ ಸ್ಪ್ರಿಂಗಿಂಗ್ ಲೆವೆಲ್ ಅಂತಂದರೆ ಇಲ್ಲಿ ಸ್ಪ್ರಿಂಗಿಂಗ್ ಲೆವೆಲಲ್ಲಿ ಇದೇನು ಫಸ್ಟ್ ಇರುತ್ತೆ ನೋಡಿ. ಸೊ ಇದೇನಾಗುತ್ತೆ, ಅದರ ಹೆಸರು ಸ್ಪ್ರಿಂಗರ್ ಅಂತ ಅಂತಾರೆ ಅದಕ್ಕೆ. ಕ್ರೌನ್ ಅಂದರೆ ಟಾಪ್ ಪೋರ್ಷನ್ ಲೆವೆಲ್ ಆಫ್ ದ ಆರ್ಚ್, ನಾಟ್ ಎ ಬ್ಲಾಕ್. ದ ಟಾಪ್ ಪೋರ್ಷನ್ ಅಂತ ಅಂತಾರೆ. ಇದು ಟಾಪ್ ಪೋರ್ಷನ್ಗೆ. ಗೊತ್ತಾಯ್ತಾ? ಸೊ ಇವು ಏನಂತಂದರೆ ಇದು ಆರ್ಚ್ ಬಗ್ಗೆ ಕ್ವಶನ್ ಇದೆ. ಸೊ ಇದು ಯಾವುದಾಯ್ತು? ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೇಲೆ ಕ್ವಶನ್ ಇದೆ ಇದು. ಗೊತ್ತಾಯ್ತಾ? ಸೊ ಈ ಥರ ಕ್ವಶನ್ಸ್ ಬರುತ್ತೆ, ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೇಲೆ ಏನೋ ಕ್ವಶನು. ಸಾಫಿಟ್, ಸ್ಕಾಟಿಯಾ, ಗೋಯಿಂಗ್, ಬಲಾಸ್ಟರ್. ಸೊ ಸ್ಟೇರ್ ಕೇಸ್ ಮೇಲೆ ಕ್ವಶನ್ ಇದೆ. ಸಾಫಿಟ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಆಯಿತಾ, ಅದು ಅಂಡರ್ ಸೈಡ್ ಆಫ್ ದ ಸ್ಟೇರ್ ಇರುತ್ತೆ. ಸೊ ದಿಸ್ ಈಸ್ ಅ ಅಂಡರ್ ಸೈಡ್ ಆಫ್ ದ ಸ್ಟೇರ್. ಸ್ಕಾಟಿಯಾ ಅಂದ್ರೇನು? ರೈಟ್? ಸ್ಕಾಟಿಯಾ ಅಂದ್ರೇನು? ಅದು ಸ್ಟ್ರೆಂತ್ ಟು ದ ನೋಸಿಂಗ್, ಅಂದರೆ ಇದೊಂದು ಈ ಥರ ಇರುತ್ತೆ. ಓಕೆ, ಆಮೇಲೆ ಈ ಥರ ಇರುತ್ತೆ. ಈ ಥರ ಇದೆ ಅಂತಂದರೆ ಇದೇನಿರುತ್ತೆ ನೋಡಿ. ಸೊ ಇದು ನೋಸಿಂಗ್. ಸೊ ದಿಸ್ ಈಸ್ ನೋಸಿಂಗ್. ಸೊ ಇದಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಸೊ ಅದು ಇದಿದೆ. ಗೋಯಿಂಗ್ ಅಂದ್ರೆ ಏನು? ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ರೈಸರ್ಸ್. ಬಲಾಸ್ಟರ್ ಅಂದ್ರೆ ಏನು? ವರ್ಟಿಕಲ್ ಮೆಂಬರ್ ಸಪೋರ್ಟಿಂಗ್ ದ ಹ್ಯಾಂಡ್. ನೀವು ಇಲ್ಲಿ ನೋಡ್ಬೋದು, ಈ ಸ್ಟೇರ್ ಕೇಸ್ ಟರ್ಮಿನಾಲಜಿ ನಾನು ಕೊಟ್ಟಿದ್ದೀನಿ. ಸೊ ಸ್ಟ್ರಿಂಜರ್ ಅಂದ್ರೆ ಏನಿದೆ? ನಾವೆಲ್ ಪೋಸ್ಟ್ ಅಂದರೆ ಇದು ನಾವೆಲ್ ಪೋಸ್ಟು, ಇದು ಹೆಡ್. ನೋಸಿಂಗ್ ಅಂದ್ರೆ ಏನು ಆಯಿತಾ? ಬಲಾಸ್ಟರ್ ಅಂತಂದರೆ ವರ್ಟಿಕಲ್ ಏನು ಕಾಣಿಸ್ತಾ ಇದೆ ನೋಡಿ, ಇವು ವರ್ಟಿಕಲ್ಸು ಆಯಿತಾ? ಸೊ ಇದರಲ್ಲಿ ಎಲ್ಲನೂ ನೋಡ್ಬೋದು. ಈಗ ಹಾರಿಜೆಂಟಲ್ ಡಿಸ್ಟೆನ್ಸ್ ಅಂದರೆ ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಇದು ರೈಟ್, ಅದನ್ನು ಗೋಯಿಂಗ್ ಅಂತಾರೆ. ಬಲಾಸ್ಟರ್ ಅಂದರೆ ವರ್ಟಿಕಲ್ ಸಪೋರ್ಟು. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೋಡ್ಬೋದು, ಸಾಫಿಟ್ ಅಂದರೆ ಅಂಡರ್ ಸೈಡ್ ಆಫ್ ದ ಸ್ಟೇರ್, ಸ್ಟ್ರೆಂತ್ ಟು ದ ನೋಸಿಂಗ್, ಸ್ಕೋಟಿ ಅಂದರೆ ಗೋಯಿಂಗ್ ಅಂದರೆ ಹಾರಿಜೆಂಟಲ್ ಡಿಸ್ಟೆನ್ಸ್, ಬಲಾಸ್ಟರ್ ಅಂದರೆ ವರ್ಟಿಕಲ್ ಮೆಂಬರು. ರೈಟ್? ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ನೋಡಿ, ಅದು ಬಲಾಸ್ಟರ್ ಅಂದರೆ ಅದು ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ಆರ್ ದ ಟೈಪ್ಸ್ ಆಫ್ ಪಿಚ್ಡ್ ರೂಫ್? ಪಿಚ್ಡ್ ರೂಫ್ ಯಾವುದಿದೆ ಅಂತ ಕೇಳ್ತಾ ಇರೋದು. ರೈಟ್? ಸೊ ಪಿಚ್ಡ್ ರೂಫ್ಗೆ ನಾನು ಒಂದು ಸ್ಕೆಚ್ ಹಾಕಿದ್ದೀನಿ, ಒಂದು ಇಮೇಜ್ ಇದೆ. ಎಲ್ಲ ಟೈಪ್ ಆಫ್ ಏನಿದೆ ಅಂತಂದರೆ ರೂಫ್ಸು ಇಲ್ಲಿ ಹಾಕಿದ್ದೀನಿ. ರೈಟ್? ಸೊ ಲೀನ್ ಟು ರೂಫು, ಕಾಲರ್ ರೂಫು ಆಯಿತಾ, ಆಮೇಲೆ ಮಡ್ ಟೆರೆಸ್ ರೂಫು ಆಯಿತಾ, ಇವೆಲ್ಲ ಏನಿದೆ ಫ್ಲ್ಯಾಟ್ ರೂಫ್ಸ್ ಇದೆ. ರೈಟ್? ಕಪಲ್ಡ್ ರೂಫು ಇವೆಲ್ಲ ಏನಂತ ಅಂದರೆ ನಾರ್ಮಲ್ ಆಗಿ ಏನಂದರೆ ಆ್ಯಂಗಲಲ್ಲಿ ಇರುತ್ತೆ, ಅಥವಾ ಇದರಲ್ಲಿರುತ್ತೆ, ಏನಂತಂದರೆ ಪಿಚ್ಡ್ ರೂಫ್ ಇರುತ್ತೆ. ಸೊ ಮಡ್ ಟೆರೆಸ್ ರೂಫ್ ಏನಿದೆ, ಇದು ಒಂದು ಫ್ಲ್ಯಾಟ್ ರೂಫ್ ಇದೆ, ಇದು ಮಡ್ ಟೆರೆಸ್ ರೂಫು. ಈಗ ನೋಡಿ, ಎರಡು ಸೈಡ್ ಇತ್ತಂತಂದ್ರೆ ಅದನ್ನು ಓಪನ್ ಗ್ಯಾಬಲ್ ಅಂತ ಅಂತಾರೆ. ಈ ಥರ ಎರಡು ಥರ ಆ್ಯಂಗಲ್ ಇದ್ದರೆ. ಬಾಕ್ಸ್ ಗ್ಯಾಬಲ್ ಅಂತಂದರೆ ಇಲ್ಲಿ ನೋಡಿ ಈ ಥರ ಇರುತ್ತೆ. ಡಾರ್ಮರ್ ಅಂತಂದರೆ ಈ
ಇಲ್ಲಿ ಆಲ್ರೆಡಿ ಪಿಚ್ ಇದೆ ಅಂತಂದರೆ ಆಲ್ರೆಡಿ ಆ್ಯಂಗಲ್ ಇದೆ, ಅದಕ್ಕೆ ಎಕ್ಸ್ಟ್ರಾ ಬೇಕಂತಂದ್ರೆ ಇಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಒಂದು ವಿಂಡೋನ. ಅದಕ್ಕೆ ಹಿಪ್ ಅಂದರೆ 4ರಿಂದ 5 ಸೈಡು ಏನಂತಂದರೆ ಇದಿರುತ್ತೆ, ಸ್ಲೋಪ್ ಇರುತ್ತೆ. ಹಿಪ್ ಆ್ಯಂಡ್ ವ್ಯಾಲಿ ಅಂತಂದರೆ ಈ ಥರ ಇರುತ್ತೆ. ಗ್ಯಾಂಬ್ರಲ್ ಅಂದರೆ 4ರಿಂದ 5 ಏನಂತಂದರೆ ಸ್ಲೋಪ್ ಇರುತ್ತೆ. ಮ್ಯಾನ್ಸರ್ಡ್ ಅಂದ್ರೂ ಅದೇ 4ರಿಂದ 5 ಇಲ್ಲ 6 ಇರುತ್ತೆ. ಬಟರ್ಫ್ಲೈ ಅಂದರೆ ನೋಡಿ ಒಳಗಡೆ ಡಿಪ್ ಇದೆ, ಸೊ ಇದು ಬಟರ್ಫ್ಲೈ ಥರ, ರೈಟ್. ಸೊ ಈ ಥರದ್ದೆಲ್ಲ ಟೈಪ್ಸ್ ಇದೆ, ನೀವು ನೋಡ್ಕೊಳ್ಳಿ. ಸೊ ಎ ಸಿ ಆ್ಯಂಡ್ ಡಿ, ಎ ಸಿ ಮತ್ತು ಡಿ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಟೈಪ್ ಆಫ್ ಪಿಚ್ಡ್ ರೂಫ್ ಅಂತ ಕೇಳ್ತಾ ಇರೋದು. ಎ ಸಿ ಮತ್ತು ಡಿ ಆಗುತ್ತೆ, ಎ ಸಿ ಡಿ. ಮಡ್ ಟೆರೆಸ್ ರೂಫ್ ಅಂದರೆ ಇದು ನಾರ್ಮಲ್ ರೂಫ್ ಇದೆ, ಅದಕ್ಕೆ ಅದು ಆಗೋದಿಲ್ಲ. ನೆಕ್ಸ್ಟ್ ಈ ಕ್ವಶನಲ್ಲಿ ನಿಮ್ಗೊಂದು ಹೇಳ್ತೀನಿ, ಇವೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ವ್ಯಾಲ್ಯೂಸಲ್ಲಿ ಸ್ವಲ್ಪ ಡೌಟ್ ಇದೆ, ಬಿಕಾಸ್ ಏನಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಟೈಪ್ ಆಫ್ ಸಾಯಿಲು ಮತ್ತು ಅದರ ಸೇಫ್ ಬೇರಿಂಗ್ ಕೆಪಾಸಿಟಿ. ಸೊ ನಾವು ಯಾವಾಗ ಕನ್ವರ್ಟ್ ಮಾಡ್ತೀವಿ ಅವಾಗ ನೋಡಿದಾಗ ಇಲ್ಲಿ ನೋಡ್ಬೋದು, ನಾನು ಟೇಬಲ್ ಹಾಕಿದ್ದೀನಿ. ಟೇಬಲಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಸೇಮ್ ಇದೆ, ಸ್ವಲ್ಪ ವ್ಯಾಲ್ಯೂಸ್ ಇದಿದೆ. ಓಕೆ, ಸೊ ನೀವು ನೋಡ್ಕೋಬೋದು ಇದರಲ್ಲಿ, ರೈಟ್. ಸೊ ಸಾಫ್ಟ್ ಕ್ಲೇದು ಏನಂತಂದರೆ ಆ್ಯಕ್ಚುಲಿ ರಿಸಲ್ಟು ಸಾಫ್ಟ್ ಕ್ಲೇದು ಏನಂತಂದರೆ ಅದು 5 to 7.5 ಈ ಥರ ಬರ್ತಾ ಇದೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 5 to 7.5 ನಾನು ಹೋದರೆ ಆಯಿತಾ, ಇದು ಆಪ್ಷನ್ ಈ 4th ಆಪ್ಷನ್ ಕರೆಕ್ಟ್ ಆಗ್ತಾ ಇಲ್ಲ, ಸೊ 3ರ್ಡ್ಗೆ ಕರೆಕ್ಟ್ ಆಗ್ತಾ ಇದೆ. ಸೊ 2 to 3.5 ನಾನು ಫಸ್ಟ್ ಮಾಡಿದ್ರೆ, ಸೆಕೆಂಡು ಬ್ಲ್ಯಾಕ್ ಕಾಟನ್ ಸಾಯಿಲ್ಗೆ ಆಯಿತಾ 5 to 7.5 ಟನ್ಸ್ ಪರ್ ಮೀಟರ್ ಸ್ಕ್ವೇರ್, ಇದು ಕರೆಕ್ಟ್ ಆಗಿದೆ. ಮಾಯಿಸ್ಟ್ ಕ್ಲೇಗೆ ಏನಂತಂದರೆ 11 to 18, ಬಟ್ ಇದು 11 to 18 ಆ್ಯಕ್ಚುಲ್ ಆನ್ಸರ್ ಇಲ್ಲ, ಇದು 22 ಏನೋ ಸಮಥಿಂಗ್ ಬರ್ಬೇಕು ಆನ್ಸರು, ಆಯಿತಾ. ಸೊ ಇದೊಂದು ವ್ಯಾಲ್ಯೂಸ್ ಕಮ್ಮಿ ಕೊಟ್ಟಿದ್ದಾರೆ. ಆಮೇಲೆ ಡಿ ಆರ್ಡಿನರಿ ಕ್ಲೇ, ಆಯಿತಾ, ಇದು 22 ಟನ್ಸ್ ಏನೋ, ಇದು 25 ಬರಬೇಕು. ಸೊ ಈ ಥರ ವೇರಿಯೇಷನ್ಸ್ ಇದೆ, ಆದರೂ ಡೌಟ್ ಇದೆ ಇದರಲ್ಲಿ. ನೀವು ಈ ಟ್ಯಾಬ್ಲರ್ ಕಾಲಮ್ ನೋಡ್ಕೊಂಡ್ಬಿಟ್ಟು ಇದ್ರ ಆನ್ಸರ್ನ ನೆನ್ಪಿಟ್ಕೋಬೋದು, ಸರಿನಾ. ಸೊ ದಿಸ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಫೈಂಡ್ ದ ಆಡ್ ಒನ್ ಫ್ರಮ್ ದ ಫಾಲೋವಿಂಗ್. ಆಡ್ ಒನ್ ಫ್ರಮ್ ದ ಫಾಲೋವಿಂಗ್ ಅಂತ ತಿಳ್ಕೊಳ್ಳಿ. 3 ಸೇಮ್ ಇರುತ್ತೆ, 1 ಡಿಫ್ರೆಂಟ್ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಸ್ಕ್ಯಾಫೋಲ್ಡಿಂಗ್ ಯಾಕೆ ಯೂಸ್ ಮಾಡ್ತಾರೆ, ಇದೊಂದು ಟೆಂಪ್ರರಿ ಪ್ಲಾಟ್ಫಾರ್ಮ್ ಇರುತ್ತೆ, ಒಂದು ಟೆಂಪ್ರರಿ ಪ್ಲಾಟ್ಫಾರ್ಮ್ ಇದೆ. ಶೋರಿಂಗ್ ಅಂತ ಅದು ಬಿಟ್ಬಿಡಿ, ಆಯಿತಾ. ಫಾರ್ಮ್ ವರ್ಕ್ ಏನಿದೆ ಇದನ್ನು ಟೆಂಪ್ರರಿ ಪ್ಲಾಟ್ಫಾರ್ಮು. ಶೋರಿಂಗ್ ಏನಿದೆ ಇದೂ ಒಂದು ಟೆಂಪ್ರರಿ ಪ್ಲಾಟ್ಫಾರ್ಮು. ಅಂಡರ್ ಪಿನ್ನಿಂಗ್ ಏನಿದೆ ಅಂತಂದರೆ ಒಂದೇ ಡಿಫ್ರೆಂಟ್ ಇದೆ. ಅಂಡರ್ ಪಿನ್ನಿಂಗ್ ಅಂದರೆ ಏನು ಅಂತಂದರೆ ಒಂದು ಬಿಲ್ಡಿಂಗ್ ಇದೆ, ಅದರದ್ದು ಫೌಂಡೇಶನ್ ಆಲ್ರೆಡಿ ನೀವು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ. ಸೊ ಆ ಫೌಂಡೇಶನ್ನ ನಾನು ರಿಮೂವ್ ಮಾಡಿ ಹೊಸದೊಂದು ನ್ಯೂ ಫೌಂಡೇಶನ್ನ ನಾನು ಪ್ಲೇಸ್ ಮಾಡಬೇಕು, ಅದಕ್ಕೆ ನಾವು ಅಂಡರ್ ಪಿನ್ನಿಂಗ್ ಅಂತ ಅಂತೀವಿ. ಸೊ ಈ ಕಾನ್ಸೆಪ್ಟು ಏನಂತಂದರೆ ಡಿಫ್ರೆಂಟ್ ಆಗಿದೆ, ಇವು 3 ಕಂಪೇರ್ ಮಾಡಿದ್ರೆ. ಸೊ ಇದರಲ್ಲಿ ಅಂಡರ್ ಪಿನ್ನಿಂಗ್ ಇಸ್ ದ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ, ಸ್ಕ್ಯಾಫೋಲ್ಡಿಂಗ್, ಶೋರಿಂಗ್, ಅಂಡರ್ ಪಿನ್ನಿಂಗ್ ಆರ್ ಟೆಂಪ್ರರಿ ಸಪೋರ್ಟು, ರೈಟ್, ಯೂಸ್ ಟು ಸಪೋರ್ಟ್ ದ ಸ್ಟ್ರಕ್ಚರ್ಸ್ ಆ್ಯಂಡ್ ಬಿಲ್ಡಿಂಗ್ಸ್. ಫಾರ್ಮ್ ವರ್ಕ್ ಇಸ್ ಅ ಟೆಂಪ್ರರಿ ಮೋಲ್ಡ್ ಯೂಸ್ ಟು ಗಿವ್ ದ ಶೇಪ್ ಆಫ್ ದ ಫ್ರೆಶ್ ಕಾಂಕ್ರೀಟ್. ಓಕೆ, ಸೊ ಸಾರಿ, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಈ ಥರ ತೊಗೊಂಡಿದ್ದಾರೆ, ಪರವಾಗಿಲ್ಲ, ಆ ಥರನೂ ಕರೆಕ್ಟ್ ಆಗಿದೆ. ಯಾಕೆಂದರೆ ಸ್ಕ್ಯಾಫೋಲ್ಡಿಂಗ್, ಶೋರಿಂಗ್, ಅಂಡರ್ ಪಿನ್ನಿಂಗ್, ಫಾರ್ಮ್ ವರ್ಕ್, ಓಕೆ, ಆ ಥರ ಯೋಚನೆ ಮಾಡಿದ್ದಾರೆ ಅವರು, ಪರವಾಗಿಲ್ಲ, ಆ ಥರನೂ ಮಾಡ್ಬೋದು. ಸೊ ಕರೆಕ್ಟಾಗಿದೆ, ಅದೇ ಕರೆಕ್ಟಾಗಿದೆ. ಯಾಕೆಂದರೆ ಫಾರ್ಮ್ ವರ್ಕ್ ಏನಿದೆ ಅಂತಂದರೆ ಟೆಂಪ್ರರಿ ಮೋಲ್ಡ್ ಇದೆ. ಸೊ ನೋಡಿ, ನಾನಿಲ್ಲೇನು ವಿಚಾರ ಮಾಡಿದೆ, ಸ್ಕ್ಯಾಫೋಲ್ಡಿಂಗ್ ಮತ್ತು ಶೋರಿಂಗ್, ಅಂಡರ್ ಪಿನ್ನಿಂಗು, ಫಾರ್ಮ್ ವರ್ಕು ಸೇಮ್ ಇರುತ್ತೆ. ಯಾಕೆಂದರೆ ನಾವು 3ಕ್ಕೂ ಏನೋ ಒಂದು ಟೈಪ್ ಆಫ್ ಟೆಂಪ್ರರಿ ಇರುತ್ತೆ. ಫಾರ್ಮ್ ವರ್ಕು ಟೆಂಪ್ರರಿನೇ, ರೈಟ್. ಸೊ ಇದು ಕಾಂಕ್ರೀಟ್ ರಿಸೀವ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ನಾಟ್ ಟು ಸಪೋರ್ಟ್ ದ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್, ಅದಕ್ಕೆ ಅದು. ಸೊ ಈ ಸ್ಕ್ಯಾಫೋಲ್ಡಿಂಗು ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಅಂದರೆ ಆಲ್ರೆಡಿ ಕೆಲಸ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಶೋರಿಂಗ್ ಆಗಿದೆ, ಅಂಡರ್ ಪಿನ್ನಿಂಗ್ ಅದಕ್ಕೆ. ಸೊ ಫಾರ್ಮ್ ವರ್ಕ್ ಈಸ್ ದ ಆಡ್ ಒನ್ ಅಂತ ಇದ್ದಾರೆ. ಸೊ ಆನ್ಸರ್ ಈಸ್ ಫಾರ್ಮ್ ವರ್ಕ್ ಆಗುತ್ತೆ ಇದಕ್ಕೆ, ಸರಿನಾ. ಸೊ ನೋಡಿ, ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ, ರೈಟ್. ಯಾಕೆಂದರೆ ಆಪ್ಷನ್ ನೋಡಿದ್ರೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಈ ಥರ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಚೆನ್ನಾಗಿ ಏನಂತಂದರೆ ಅದು ಒಂದ್ಸಲ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಂಡೋ ಪ್ರೊಜೆಕ್ಟಿಂಗ್ ಔಟ್ವರ್ಡ್ ಫ್ರಮ್ ದ ವಾಲ್ಸ್ ಆಫ್ ದ ರೂಮ್. ನೋಡಿ, ವಿಂಡೋ ಪ್ರೊಜೆಕ್ಟಿಂಗ್ ಔಟ್ವರ್ಡ್ ಫ್ರಮ್ ದ ವಾಲ್ಸ್ ಆಫ್ ದ ರೂಮ್ ಅಂದರೆ ಬೇ ವಿಂಡೋ ಅಂತ ಆಗುತ್ತೆ. ಡಾರ್ಮರ್ ವಿಂಡೋ ಬಗ್ಗೆ ಹೀಗೆ ಹೇಳಿದ್ದೀನಿ, ಈ ಥರ ಪಿಚ್ಡ್ ರೂಫ್ ಇದ್ದಾಗ ಇಲ್ಲೊಂದು ನೀವೇನಂತಂದ್ರೆ ವಿಂಡೋ ಪ್ರೊವೈಡ್ ಮಾಡಿದ್ರೆ ಅದು ಡಾರ್ಮರು, ಆಯಿತಾ. ಸ್ಲೈಡಿಂಗ್ ವಿಂಡೋ ಬಗ್ಗೆ ನಿಮಗೆ ಗೊತ್ತಿದೆ, ಸ್ಲೈಡರ್, ಕೇಸ್ಮೆಂಟ್ ವಿಂಡೋ, ರೈಟ್. ನೋಡಿ, ಇಷ್ಟು ಟೈಪ್ಸ್ ಆಫ್ ವಿಂಡೋಸ್ ಇದೆ. ಪ್ಯಾನಲ್ ಗ್ಲೇಸು, ಬೇ ವಿಂಡೋ, ಫ್ರೆಂಚು, ಡಾರ್ಮರು, ಪಿವೆಟೆಡು, ಕಾರ್ನರು, ಗೇಬಲು. ಸೊ ಇದು ನೋಡ್ಬೋದು, ಇದು ಪ್ಯಾನಲ್ ಆ್ಯಂಡ್ ಗ್ಲೇಸ್ ಇದೆ, ಇದ್ರ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಬೇ ವಿಂಡೋ, ಈಗ ಕ್ವಶನ್ ಅದ್ರ ಮೇಲೇನಿದೆ, ಪ್ರೊಜೆಕ್ಟಿಂಗ್ ಔಟ್ಸೈಡ್ ದ ಎಕ್ಸ್ಟರ್ನಲ್ ವಾಲ್ಸ್ ಆಫ್ ದ ರೂಮ್ ಇದೆ. ಇಲ್ಲಿ ನೋಡ್ಬೋದು ನೀವು, ಸ್ಕೆಚ್ ಇದೆ, ನಾನು ಹಾಕಿದ್ದೀನಿ ಅದಕ್ಕೆ, ರೈಟ್. ಸಿಲ್ ಲೆವೆಲ್ ಆರ್ ಫ್ಲೋರ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ,
ಸ್ಕ್ವೇರ್ ಇರ್ಬೋದು, ಸ್ಲೇಡು, ಸರ್ಕ್ಯುಲರ್ ಯಾವುದೇ ಇರ್ಬೋದು. ಸೊ ಯಾಕೆ ಇದನ್ನು ಪ್ರೊವೈಡ್ ಮಾಡ್ತಾರೆ ಅಂದರೆ ಲೈಟ್ ಇನ್ಕ್ರೀಸಸ್, ಜಾಸ್ತಿ ಲೈಟ್, ಇನ್ನು ಎಕ್ಸ್ಟ್ರಾ ಲೈಟು ಆಯಿತಾ, ವೆಂಟಿಲೇಷನ್ಗೋಸ್ಕರ ಇದನ್ನು ಪ್ರೊವೈಡ್ ಮಾಡ್ತಾರೆ. ನೋಡಿ ಈ ಥರ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಈ ಇಮೇಜಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಬೇ ವಿಂಡೋ ರೈಟ್. ಡಾರ್ಮರ್ ವಿಂಡೋ ಸ್ಲೋಪಿಂಗ್ ರೂಫಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಲೈಟ್ ಇರಬೇಕು ಮತ್ತು ಏರ್ ಟು ರೂಮ್ಸ್ ವಿಚ್ ಆರ್ ಕನ್ಸ್ಟ್ರಕ್ಟೆಡ್ ವಿದಿನ್ ಆರ್ ಬಿಲೋ ದ ರೂಫ್ ಸ್ಲೋಪ್ಸ್. ಆ ಸ್ಲೋಪ್ಸ್ ಹತ್ರ ಇದೆ ಅಂತಂದರೆ ಅದಕ್ಕೆ ಡಾರ್ಮರ್ ವಿಂಡೋ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಡಾರ್ಮರ್ ವಿಂಡೋ ಚೆನ್ನಾಗಿ ಕಾಣಿಸ್ತದೆ. ದೀಸ್ ಆರ್ ಡಾರ್ಮರ್ ವಿಂಡೋಸ್. ಡಾರ್ಮರ್ ವಿಂಡೋ. ಫ್ರೆಂಚ್ ವಿಂಡೋ ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಇದು ಏನಿದೆ, ಇದು ಗ್ಲಾಸ್ ಇದೆ, ಆಮೇಲೆ ಇದು ಏನಂತಂದರೆ ವುಡ್ ಇದೆ ಇದು. ಸೊ ಈ ಥರ ಇರುತ್ತೆ. ಪಿವಟೆಡ್ ವಿಂಡೋ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇದನ್ನು ಹಾರಿಜಾಂಟಲಿ ಪಿವಟೆಡ್, ವರ್ಟಿಕಲ್. ಇದನ್ನು ಏನಂತ ನೀವು ನೋಡ್ಬರೋದು ಬಾತ್ರೂಮ್ಸಲ್ಲಿ, ವಾಶ್ರೂಮ್ಸಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಪಿವಟೆಡ್, ಯಾಕೆಂದರೆ ರೊಟೇಟ್ ಆಗುತ್ತೆ ಅದು ರೈಟ್. ಕಾರ್ನರ್ ವಿಂಡೋ, ಸೊ ಇಟ್ ಹ್ಯಾಸ್ ಅ 2 ಫೇಸಸ್ ಇನ್ ಪರ್ಪೆಂಡಿಕ್ಯುಲರ್. ಎಕ್ಸ್ಟ್ರಾ ಲೈಟು ಏರ್ ಬೇಕಂತಂದರೆ ಇದನ್ನು ಯೂಸ್ ಮಾಡ್ತಾರೆ. ನೋಡ್ಬೋದು. ಗೇಬಲ್ ಎಂಡ್ಸ್ ಆಫ್ ದ ರೂಫ್, ಗೇಬಲ್ ಎಂಡಲ್ಲಿ ಇತ್ತಂದರೆ ಅದನ್ನು ಗೇಬಲ್ ವಿಂಡೋ ಅಂತ ಅಂತಾರೆ. ತುಂಬ ಸಿಂಪಲ್ ಇದೆ ರೈಟ್. ನೋಡಿ ಕಾಣಿಸ್ತಾ ಇದೆ. ಕ್ವಶನ್ ನಂಬರ್ 35. ನೆಕ್ಸ್ಟ್ ಕ್ವಶನ್. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಪ್ಯಾಕ್ಟ್ನೆಸ್ ಆಫ್ ದ ಸಾಯಿಲ್ ಇನ್ಕ್ರೀಸಸ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಕರೆಕ್ಟ್ ಆಗಿದೆ. ಯಾಕೆಂದರೆ ಒಂದು ಸಾಯಿಲ್ ತೊಗೊಂಡು ಅದನ್ನು ಕಾಂಪ್ಯಾಕ್ಟ್ ಮಾಡಿದ್ರೆ ಇದರಲ್ಲಿ ಏನು ಪಾರ್ಟಿಕಲ್ಸ್ ಇರುತ್ತೆ ನೋಡಿ ರೈಟ್, ಅದೇನು ಗ್ಯಾಪ್ಸ್ ಇರುತ್ತೆ ಅದು ಫಿಲ್ ಆಗುತ್ತೆ ರೈಟ್. ಸೊ ಅದು ಕರೆಕ್ಟ್ ಆಗಿದೆ. ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಇನ್ಕ್ರೀಸ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ಏನು ಹೇಳ್ತಾ ಇದೆ, ಮಾಯಿಶ್ಚರ್ ಕಂಟೆಂಟ್ ಇನ್ ದ ಸಾಯಿಲ್ ಡಿಕ್ರೀಸಸ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಕರೆಕ್ಟ್ ಆಗಿದೆ. ಹೆಂಗೆ ನಾನು ಹೇಳ್ತೀನಿ ನೋಡಿ. ಇದನ್ನು ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ನ ನಾವು ಚಾಪ್ಟರ್ ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಈ ಥರ ಡಯಾಗ್ರಾಮ್ ಬರುತ್ತೆ ನೋಡಿ ರೈಟ್. ಸೊ ವಾಟರ್ ಇನ್ಕ್ರೀಸ್ ಮಾಡ್ದಂಗೆ ಆಯಿತಾ, ವಾಟರ್ ಇನ್ಕ್ರೀಸ್ ಆಗುತ್ತೆ. ಈ ಕಡೆ ಡ್ರೈ ಡೆನ್ಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆದಮೇಲೆ ಡಿಕ್ರೀಸ್ ಆಗಿಬಿಡುತ್ತೆ. ಕರೆಕ್ಟಾ. ಸೊ ಇದನ್ನೇ ನಾವು ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಅಂತ ಅಂತೀವಿ. ಸೊ ಅದೇ ಹೇಳ್ತಾರೆ, ಮಾಯಿಶ್ಚರ್ ಕಂಟೆಂಟ್ ಇನ್ ದ ಸಾಯಿಲ್ ಡಿಕ್ರೀಸಸ್ ದ ಬೇರಿಂಗ್ ಕೆಪಾಸಿಟಿ ಇನ್ ಸಮ್ ಸಿಚುವೇಶನ್ಸ್ ರೈಟ್. ಬಟ್ ಇಲ್ಲೇನಿದೆ, ಸ್ಟೇಟ್ಮೆಂಟ್ 1 ಮತ್ತು 2ಗೆ ಏನಿದೆ ಹೇಳಿ, ಕರೆಕ್ಟ್, ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್. ಇದಂತೂ ಆಗೋದಿಲ್ಲ. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1. ಸೊ ಇದು ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಇದನ್ನು ಆಗೋದಿಲ್ಲ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಇನ್ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ ಇದನ್ನು ಆಗೋದಿಲ್ಲ. ಸೊ ಇದಾಗುತ್ತೆ. ಯಾಕೆ ಹೇಳಿ, ನಾನು ಅದೇ ಹೇಳಿದ್ನಲ್ಲ, ಎರಡೂ ಕರೆಕ್ಟ್ ಆಗಿದೆ, ಬಟ್ ಒಂದನೇದಕ್ಕೆ ರಿಲೇಟೆಡ್ ಅಲ್ಲ ಅದು ಆನ್ಸರು ರೈಟ್. ಸೊ ಅದಕ್ಕೆ ನೋಡಿ ಅಲ್ಲಿ ನಾನು ಹೇಳಿರೋದನ್ನೇ ಇದೆ. ಕಾಂಪ್ಯಾಕ್ಷನ್ ಜಾಸ್ತಿ ಆದರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಇಂಟರ್ಲಾಕಿಂಗ್ ಚೆನ್ನಾಗುತ್ತೆ, ಶಿಯರ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಬೇರಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಇದು ಸೀಕ್ವೆನ್ಸ್ ಇದೆ ರೈಟ್. ಸೊ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಬಗ್ಗೆ ಇವಾಗ ಜಸ್ಟ್ ಹೇಳಿದೆ. ಸೊ ಅದನ್ನು ಇದೆ ಅದು. ಸೊ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1. ಅದೇ ನಾನು ಹೇಳಿದಲ್ಲ ರೈಟ್. ತಿಳಿತಾ, ತುಂಬ ಸಿಂಪಲ್. ಫೈಂಡ್ ದ ಆಡ್ ಒನ್ ಫ್ರಮ್ ದ ಫಾಲೋಯಿಂಗ್. ನೋಡಿ ಇಲ್ಲಿ ಸ್ಟ್ರೇಟ್ ಸ್ಟೇರ್ ಇದೆ, ಕ್ವಾರ್ಟರ್ ಟರ್ನ್ ಇದೆ, ಬೈಫರ್ಕೇಟೆಡ್ ಇದೆ, ಹಾಫ್ ಟರ್ನ್ ಇದೆ ರೈಟ್. ಈಗ ಇದಕ್ಕೆ ನೀವು ನೋಡ್ಬೋದು, ಫಸ್ಟ್ ಸ್ಕೆಚ್ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು, ಇದು ಫೋರ್ತು, ಇದು ಫಿಫ್ತು. ಇಲ್ಲಿ 5 ಡಿಫ್ರೆಂಟ್ ಏನಂತಂದರೆ ಸ್ಟೇರ್ ಕೇಸ್ನ ಹಾಕಿದ್ದೀನಿ ಒಂದೇ ಸ್ಕೆಚಲ್ಲಿ. ಇದು ಸ್ಟ್ರೇಟ್ ಸ್ಟೇರ್ ಇದೆ, ಆರ್ ಡಾಗ್ ಲೆಡ್ ಸ್ಟೇರ್ ಅಂತ ಅಂತೀವಿ ನಾವು. ಇಲ್ಲಿ ಪ್ಲ್ಯಾನು ನೋಡ್ಬೋದು ನೀವು ರೈಟ್. ಸೊ ಇದು ಏನಿದೆ, ಇದು ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸ್ ಅಂದರೆ ನೋಡ್ಬೋದು ನೀವು ಈ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ರೈಟ್. ಇದು ಬೈಫರ್ಕೇಟೆಡ್. ಇದೇನಾಗುತ್ತೆ, ಫಸ್ಟ್ ಇದು ಫ್ಲೈಟ್ ಇದೆ, ಇದು ಏನಾಗಿದೆ ಪ್ಲ್ಯಾನ್ ಇದೆ ಇದು ರೈಟ್. ಸೊ ಇಲ್ಲಿ ನೋಡಿ, ಇದು ಎಲಿವೇಶನ್ ಇದೆ, ಇಲ್ಲಿಂದ ಡೈರೆಕ್ಟ್ ಹೋಗಿ ಐದರ್ ಯು ಕ್ಯಾನ್ ಗೋ ರೈಟ್, ಐದರ್ ಯು ಕ್ಯಾನ್ ಗೋ ಲೆಫ್ಟ್. ಸೊ 2 ಟರ್ನ್ ಆಗುತ್ತೆ ರೈಟ್. ಸೊ ಆಮೇಲೆ ಇದು ನೋಡಿ, ಇಲ್ಲೊಂದಿದೆ, ಇದೂ ಇದೆ, ಇಲ್ಲೊಂದು ಈ ಥರ ಟರ್ನ್ ಆಗುತ್ತೆ. ಸೊ ಇದು ಸ್ಪೈರಲ್ ಇದೆ, ಇದು ದಿಸ್ ಈಸ್ ಸ್ಪೈರಲ್ ಸ್ಟೇರ್ಸ್. ಸೊ ಸ್ಟ್ರೇಟ್ ಸ್ಟೇರ್ಸ್, ಕ್ವಾರ್ಟರ್ ಸ್ಟೇರ್ಸ್, ಹಾಫ್ ಟರ್ನ್ ಸ್ಟೇರ್ಸ್ ರೈಟ್. ಸೊ ಯಾವುದ್ರ ಮೇಲೆ ಡಿಪೆಂಡ್ ಇದೆ, ಚೇಂಜ್ ಇನ್ ಡೈರೆಕ್ಷನ್ ಆಫ್ ದ ಫ್ಲೈಟ್ ಮೇಲೆ ಡಿಪೆಂಡ್ ಇದೆ. ಬಟ್ ಬೈಫರ್ಕೇಟೆಡ್ ಸ್ಟೇರ್ಸ್ ಆರ್ ಸ್ಪೆಷಲ್ ಟೈಪ್ ಆಫ್ ಮೊನೊಮೆಂಟಲ್ ಸ್ಟೇರ್ where wide lower flight split into 2 narrow flights and are not classified by turning angle. ಟರ್ನಿಂಗ್ ಆ್ಯಂಗಲ್ ಮೇಲೆ ಇದು ಡಿವೈಡ್ ಆಗೋದಿಲ್ಲ, ಅದಕ್ಕೆ ಅದನ್ನು ಆಡ್ ವೇಲ್ ಔಟ್ ಅಂತ ನಾವು ಅನ್ಬೋದು, ಬೈಫರ್ಕೇಟೆಡ್ ಸ್ಟೇರ್ಸ್. ಓಕೆ. ಕ್ವಶನ್ ನಂಬರ್ 37. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಫಾರ್ ಸೆಲೆಕ್ಟಿಂಗ್ ದ ಸೈಟ್ ಫಾರ್ ದ ಇಂಟೇಕ್ಸ್. ಇಂಟೇಕ್ಸ್ ವರ್ಕ್ ಅಂದರೆ ಏನು ನಿಮ್ಗೆ ಗೊತ್ತಿದೆಯಾ? ಇಂಟೇಕ್ ಅಂತಂದರೆ ಈಗ ಒಂದು ರಿಸರ್ವರ್ ಇದೆ ಅಥವಾ ರಿವರ್ ಇದೆ ಅಥವಾ ಏನೋ ಒಂದಿದೆ ರೈಟ್. ಸೊ
ಸೊ ಅದರಲ್ಲಿ ಈ ಥರ ಏನು ವಾಟರ್ ನಿಂತಿರುತ್ತೆ ಅಲ್ಲಿಂದ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಏನಂತಂದರೆ ಯೂಸ್ ಮಾಡೋಕ್ಕೆ ಏನು ಮಾಡ್ತೀವಲ್ಲ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ವಾಟರ್ ಅದು. ಸೊ ಅದನ್ನು ಇಂಟೆಕ್ ಸ್ಟ್ರಕ್ಚರ್ಸ್ ಅಂತ ಅಂತೀವಿ. ಸೊ ದ ಸೈಟ್ ಶುಡ್ ಬಿ ಫಾರ್ ಅವೇ ಫ್ರಮ್ ದ ಟ್ರೀಟ್ಮೆಂಟ್ ಪ್ಲಾಂಟ್ ಸೊ ದಟ್ ವಾಟರ್ ಈಸ್ ನಾಟ್ ಕಂಟ್ಯಾಮಿನೇಟೆಡ್. ಸೊ ಇದು ಕರೆಕ್ಟ್ ಅಲ್ಲ. ಯಾಕೆಂದರೆ ಫಾರ್ ಇತ್ತಂದರೆ ಏನಾಗುತ್ತೆ, ನಮ್ಮದು ಕನ್ವೀನಿಯನ್ಸು ಡಿಸ್ಟ್ರಿಬ್ಯೂಷನ್ದು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅದು ಕರೆಕ್ಟ್ ಆಗೋದಿಲ್ಲ. ಸೆಕೆಂಡ್ ಒನ್ ನೋಡಿ, ದ ಇಂಟೆಕ್ ಮಸ್ಟ್ ನೆವರ್ ಬಿ ಲೊಕೇಟೆಡ್ ಎಟ್ ದ ಡೌನ್ ಸ್ಟ್ರೀಮ್ ಆರ್ ಇನ್ ವಿಸಿನಿಟಿ ಆಫ್ ದ ಪಾಯಿಂಟ್ ಆಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್. ಇದು ಕರೆಕ್ಟ್ ಆಗಿದೆ. ಸೊ ದ ಇಂಟೆಕ್ ಮಸ್ಟ್ ಬಿ ಲೊಕೇಟೆಡ್ ಇನ್ ದ ಪ್ಯೂರರ್ ಝೋನ್ ಆಫ್ ದ ಸೋರ್ಸ್. ಯಾಕೆಂದರೆ ಕಂಟ್ಯಾಮಿನೇಟೆಡ್ ಝೋನ್ಸ್ ಇತ್ತಂದರೆ ಮತ್ತು ನಮ್ಮ ಟ್ರೀಟ್ಮೆಂಟ್ ಕಾಸ್ಟು ಜಾಸ್ತಿ ಆಗುತ್ತೆ, ರೈಟ್. ಸೊ ಅದೊಂದಿದೆ. ಸೊ ಇವೆರಡೂ ಕರೆಕ್ಟ್ ಆಗಿದೆ, ಆಯಿತಾ. ಸೊ ಇವೆರಡೂ ಕರೆಕ್ಟ್ ಆಗಿದೆ, ಅಂದರೆ ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಆನ್ಸರು. ಸೊ ಎಷ್ಟು ನಿಯರ್ ಇರುತ್ತೆ ಅಷ್ಟು ಪಾಸಿಬಲ್ ಇರಬೇಕು, ರೈಟ್. ಏಕೆಂದರೆ ನಿಯರ್ ಪಾಸಿಬಲ್ ಇರಬೇಕು. ಯಾಕೆ? ಕನ್ವೀನಿಯನ್ಸ್ ಕಾಸ್ಟ್ ಅಂತಂದರೆ ಲಾಸಸ್ ಏನಿರುತ್ತೆ ಅದನ್ನು ಕಮ್ಮಿ ಆಗುತ್ತೆ. ಜಾಸ್ತಿ ದೂರ ಇತ್ತಂದರೆ ಜಾಸ್ತಿ ಕಾಸ್ಟ್ ಆಗುತ್ತೆ, ರೈಟ್. ಸೊ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಬಿ ಮತ್ತು ಸಿ ಇದ್ರದ್ದು ಕರೆಕ್ಟ್ ಇರೋ ಆಪ್ಷನ್ಸು, ಗೊತ್ತಾಯ್ತಾ. ಸೊ ಸ್ವಲ್ಪ ಏನಂತಂದರೆ ನಮ್ಮದು ನಾಲೆಜ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಯಾವಾಗ ಸ್ಟೇಟ್ಮೆಂಟ್ಸ್ನ ಸ್ವಲ್ಪ ಅನಾಲಿಸಿಸ್ ಮಾಡೋಕ್ಕೆ, ರೈಟ್. ಸೊ ನಿಮಗೆ ಥಿಯರಿ ನಾಲೆಜ್ ಇತ್ತಂದರೆ ನೀವು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 38. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆನ್ ಪ್ಯೂರಿಫಿಕೇಶನ್ ಆಫ್ ವಾಟರ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇರೋದು. Coarser sand suspend materials can be removed by letting the water settle in the sedimentation chamber. ಅಂದರೆ ಏನು ನೋಡಿ. ಸೊ ಸೆಡಿಮೆಂಟೇಷನ್ ಅಂದರೆ ಅದೇ ಇದೆ, ರೈಟ್. ಪಾರ್ಟಿಕಲ್ಸ್ನ ರಿಮೂವ್ ಮಾಡುತ್ತೆ, ರೈಟ್. ಪಾರ್ಟಿಕಲ್ಸ್ನ ರಿಮೂವ್ ಮಾಡುತ್ತೆ. ಆವರೇಜ್ ಟೈಮ್ ಫಾರ್ ವಿಚ್ ದ ವಾಟರ್ ಇಸ್ ಡಿಟೈನ್ಡ್ ಇನ್ ದ ಟ್ಯಾಂಕ್ ಇಸ್ ಕಾಲ್ಡ್ ಎಟ್ ಸೆಟಲ್ಮೆಂಟ್ ಟ್ಯಾಂಕ್. ಸೆಟಲ್ಮೆಂಟ್ ಟ್ಯಾಂಕ್ ಅನ್ನೋದಿಲ್ಲ, ಇದಕ್ಕೆ ಡಿಟೆನ್ಷನ್ ಟೈಮ್ ಅಂತ ಅಂತಾರೆ. ಸೊ ಇದು ಆಪ್ಷನ್ ತಪ್ಪಾಗುತ್ತೆ, ಇದು ಕರೆಕ್ಟ್ ಇದೆ. ದ ಪ್ರೊಸೆಸ್ ಆಫ್ ಕಿಲ್ಲಿಂಗ್ ದ ಜರ್ಮ್ಸ್ ಅಂತ ಎಲ್ಲಿ ಬರುತ್ತೆ ನೋಡಿ, ಅಲ್ಲಿ ನೆನ್ಪಿಟ್ಕೊಳ್ಳಿ ಡಿಸ್ಇನ್ಫೆಕ್ಷನ್ ಬರುತ್ತೆ. ಆ್ಯಡಿಂಗ್ ಸರ್ಟನ್ ಕೆಮಿಕಲ್ ಈಸ್ ಕಾಲ್ಡ್ ಕೆಮಿಕಲ್ ಕೋಆಗುಲೇಷನ್. ಸೊ ಕೆಮಿಕಲ್ ಕೋಆಗುಲೇಷನ್ ಅನ್ನೋದಿಲ್ಲ, ಇದನ್ನು ಡಿಸ್ಇನ್ಫೆಕ್ಷನ್ ಅಂತಾರೆ. ಇದನ್ನು ತಪ್ಪಾಗಿದೆ. ಸೊ ದ ಥೆರಟಿಕಲ್ ಆವರೇಜ್ ಟೈಮ್ ಫಾರ್ ವಿಚ್ ದ ವಾಟರ್ ಈಸ್ ಡಿಟೈನ್ಡ್ ಇನ್ ದ ಟ್ಯಾಂಕ್ ಈಸ್ ಕಾಲ್ಡ್ ಡಿಟೆನ್ಷನ್ ಪೀರಿಯಡ್. ಸೊ ಥೆರಟಿಕಲ್ ಆವರೇಜ್ ಟೈಮ್ ಡಿಟೈನ್ಡ್ ಕಾಲ್ಡ್ ಡಿಟೆನ್ಷನ್ ಪೀರಿಯಡ್. ಸೊ ಇವೆರಡೇ ಕರೆಕ್ಟ್ ಆಗಿದೆ, ಎ ಮತ್ತು ಡಿ, ರೈಟ್. ಸೊ ಎ ಆ್ಯಂಡ್ ಡಿ ಇಸ್ ದ ಕರೆಕ್ಟ್ ಆನ್ಸರು. ಎ ಮತ್ತು ಡಿ ಇದಕ್ಕೆ ಕರೆಕ್ಟ್ ಆಗಿದೆ. ಯಾಕೆ? ಸೊ ಅವರು ಈ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೋಡಿ ಆನ್ಸರ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ 39. ಟರ್ಬಿಡಿಟಿ ಮೀಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಜರಿಂಗ್ ದ ಇಂಟರ್ಫೆರೆನ್ಸ್ ಕಾಸ್ಡ್ ಬೈ ದ ವಾಟರ್ ಸ್ಯಾಂಪಲ್ ಟು ದ ಪ್ಯಾಸೇಜ್ ಆಫ್. ನೋಡಿ, ಟರ್ಬಿಡಿಟಿ ಮೀಟರ್ ಅಂತಂದರೆ ನಿಮ್ಗೆ ಗೊತ್ತಿದೆ, ರೈಟ್. ಸೊ ಈ ಥರ ಏನಂತಂದರೆ ಒಂದು ಬೀಕರ್ ಇಟ್ಬಿಟ್ಟು ಇದ್ರ ಕೆಳಗಡೆ ಕ್ಯಾಂಡಲ್ ಇಟ್ಬಿಟ್ಟು, ರೈಟ್. ಸೊ ನಾವೇನು ಮಾಡ್ತೀವಿ ಅಂತಂದರೆ ಮೇಲ್ಗಡೆ ಇಲ್ಲಿ ವಾಟರ್ ಇರುತ್ತೆ, ಸೊ ಇಲ್ಲಿ ಇರುತ್ತೆ. ನಾವು ವಾಟರ್ದು ಏನಂತಂದರೆ ಎಷ್ಟು ಸ್ಕ್ಯಾಟರಿಂಗ್ ನಾವು ನೋಡ್ತೀವಿ ಅದನ್ನು, ಆಯಿತಾ. ಸ್ಕ್ಯಾಟರಿಂಗ್ ಅಂತಂದರೆ ಎಷ್ಟು ಕಾಣಿಸ್ತಾ ಇದೆ ಅಂತ, ಟರ್ಬಿಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಕ್ಲೋರಿನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅಮೋನಿಯಾಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಲೈಟ್ ರೇಸ್ ಇದಕ್ಕೆ ಆನ್ಸರ್ ಆಗುತ್ತೆ. ನಾವು ಲೈಟ್ ರೇಸಿಂದ ನೋಡ್ತೀವಿ ತಾನೆ. ಸೊ ಟರ್ಬಿಡಿಮೀಟರ್ ಅಂದರೆ ಏನು? ಟರ್ಬಿಡಿಟಿ ಮೆಜರ್ ಮಾಡುತ್ತೆ, ರೈಟ್. ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಏನಿದೆ ಅದು ಗೊತ್ತಾಗುತ್ತೆ. ಪ್ರಿನ್ಸಿಪಲ್ ಯಾವ್ದ್ರ ಮೇಲೆ ಇದೆ? ಸ್ಕ್ಯಾಟರಿಂಗ್ ಆ್ಯಂಡ್ ಅಬ್ಸರ್ವೇಷನ್ ಆಫ್ ಲೈಟ್ ರೇಸ್, ಇದ್ರ ಮೇಲೆ ವರ್ಕ್ ಆಗುತ್ತೆ ಇದು, ರೈಟ್. ಸೊ ದ ಪಾಸ್ ಥ್ರೂ ದ ವಾಟರ್ ಸ್ಯಾಂಪಲ್. ಈ ವಾಟರ್ ಸ್ಯಾಂಪಲಿಂದ ಯಾವ್ದು ಪಾಸ್ ಆಗಿ ನನಗೆ ಕಾಣಿಸ್ತಾ ಇದೆ ಅದನ್ನು ನೋಡ್ತೀನಿ. ಮೋರ್ ಪಾರ್ಟಿಕಲ್ ಪ್ರೆಸೆಂಟ್, ಮೋರ್ ದ ಲೈಟ್ ಈಸ್ ಸ್ಕ್ಯಾಟರ್ಡ್ ಆ್ಯಂಡ್ ದ ಹೈಯರ್ ದ ಟರ್ಬಿಡಿಟಿ ರೀಡಿಂಗ್. ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಟರ್ಬಿಡಿಟಿ ರೀಡಿಂಗ್ ಇರುತ್ತೆ. ಸೊ ಕ್ಲೋರಿನ್ ಎಲ್ಲಿ ಯೂಸ್ ಮಾಡ್ತಾರೆ? ಡಿಸ್ಇನ್ಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಟರ್ಬಿಡಿಟಿ ಮೀಟರ್ಗೂ ಇದಕ್ಕೂ ಏನು ರಿಲೇಷನ್ ಇಲ್ಲ. ಅಮೋನಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಕೆಮಿಕಲ್ ಕಂಟಾಮಿನೆಂಟ್ ಅನ್ರಿಲೇಟೆಡ್ ಟು ಟರ್ಬಿಡಿಟಿ ಮೀಟರು. Solids is due to turbidity is due to solids, but the device measures effect of light, not solids. Solids ಅದು ಏನು ಎಷ್ಟು ನಂಬರ್ ಇದೆ ಎಷ್ಟು ಕ್ವಾಂಟಿಟಿ ಇದೆ ಅದು ಮಾಡೋದಿಲ್ಲ, ಬರೀ ಎಫೆಕ್ಟ್ಸ್ ಏನಾಗ್ತದೆ ಅದು ಹೇಳುತ್ತೆ. ಸೊ ಇಂಟರ್ಫೆರೆನ್ಸ್ ಆಫ್ ದ ಲೈಟ್ ರೇಸ್ ಮೇಲೆ ಆನ್ಸರ್ ಆಗುತ್ತೆ. ಲೈಟ್ ರೇಸ್ ಇಸ್ ಆನ್ಸರ್, ಗೊತ್ತಾಯ್ತಾ. ಇದರಲ್ಲಿ ಜಾನ್ಸನ್ ಟರ್ಬಿಡಿಟಿ ಮೀಟರ್ ಇದೆ, ಬೇರೆ ಬೇರೆ ಟೈಪ್ಸ್ ಇದೆ. ಸೊ ಅದ್ರ ಮೇಲೂ ಕ್ವಶನ್ಸ್ ಕೇಳ್ಬೋದು, ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 40. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ನೈಟ್ರೋಜನ್ ಕಂಟೆಂಟ್ ಮೇಲೆ ಕೇಳ್ತಾ ಇರೋದು. ಪ್ರೆಸೆನ್ಸ್ ಆಫ್ ನೈಟ್ರೋಜನ್ ಇನ್ ದ ವಾಟರ್ ಇಸ್ ದ ಇಂಡಿಕೇಶನ್ ಆಫ್ ದ ಪ್ರೆಸೆನ್ಸ್ ಆಫ್ ಆರ್ಗಾನಿಕ್ ಮ್ಯಾಟರ್, ರೈಟ್. ನೋಡಿ, ಸೊ ಇದು ಕರೆಕ್ಟ್ ಆಗಿದೆ. ಆರ್ಗಾನಿಕ್ ಮ್ಯಾಟರು ಪ್ರೆಸೆನ್ಸ್ ಇತ್ತಂದರೆ ಕರೆಕ್ಟಾಗಿ ತೋರಿಸುತ್ತೆ.
ನೈಟ್ರೇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸ್ ಆರ್ಗಾನಿಕ್ ಮ್ಯಾಟರ್. ಇದು ಸಮ್ ಹೌ ಕರೆಕ್ಟ್ ಸಮ್ ಹೌ ರಾಂಗ್ ಅಂತಾನು ಅನ್ಬೋದು. ನಾಟ್ ಎಂಟೈರ್ಲಿ ಕರೆಕ್ಟ್ ಅಂತಂದರೆ ಸ್ವಲ್ಪ ಕರೆಕ್ಟ್ ಇದೆ, ಸ್ವಲ್ಪ ರಾಂಗ್ ಇದೆ ಅಂತ ಅರ್ಥ. ಯಾಕೆ? ಇದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಇದೆ ನೈಟ್ರಿಫಿಕೇಶನ್ ಪ್ರೋಸೆಸ್ಗೆ, ರೈಟ್? ಸೊ ದೇ ಡೈರೆಕ್ಟ್ಲಿ ಇಂಡಿಕೇಟ್ ಆಕ್ಸಿಡೈಸ್ ಆರ್ಗಾನಿಕ್ ಮ್ಯಾಟರ್. ದೇ ಇಂಡಿಕೇಟ್ ಪಾರ್ಷಲ್ ಆಕ್ಸಿಡೈಸೇಷನ್ ಆಫ್ ದ ಅಮೋನಿಯಾ. ಪಾರ್ಷಲ್ ಆಕ್ಸಿಡೈಸೇಷನ್ ಆಗುತ್ತೆ. ಸೊ ಇದಕ್ಕೆ ಇದು ಕರೆಕ್ಟು ಇಲ್ಲ ಅನ್ಬೋದು. ಸೊ ಬಟ್ ನನ್ನ ಪ್ರಕಾರ ಇದು ರಾಂಗೇ ಆಗಿದೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಪ್ರೆಸೆನ್ಸ್ ಆಫ್ ಫ್ರೀ ಅಮೋನಿಯಾ ಅಂಡ್ ವಾಟರ್ ಇಂಡಿಕೇಟ್ಸ್ ದ ಸ್ಟಾರ್ಟ್ ಆಫ್ ಡಿಕಂಪೋಷನ್ ಆಫ್ ಆರ್ಗಾನಿಕ್ ಮ್ಯಾಟರ್. ಇದು ಕರೆಕ್ಟ್ ಆಗಿದೆ, ರೈಟ್? ಡಿಕಂಪೋಸ್ ಆದಾಗ ಸ್ಮೆಲ್ ಬರುತ್ತೆ. ಸೊ ಯಾವಾಗ ಡಿಕಂಪೋಸಿಷನ್ ಆಗ್ತಾ ಇರುತ್ತೆ ನೋಡಿ, ಯಾವಾಗ ಸ್ಮೆಲ್ ಬರುತ್ತೆ, ತುಂಬ ಸ್ಮೆಲ್ ಬರುತ್ತೆ. ಈಗ ನಾರ್ಮಲ್ ಸಿವೇಜಲ್ಲಿ ಯಾಕೆ ಸ್ಮೆಲ್ ಬರುತ್ತೆ ನಿಮ್ಗೆ ಅದು ಗೊತ್ತಿದೆ, ಯಾಕೆಂದರೆ ಅದು ಡಿಕಂಪೋಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಆರ್ಗಾನಿಕ್ ಮ್ಯಾಟರ್ಸಿಂದ, ಅದಕ್ಕೆ. ಸೊ ದ ಪ್ರೆಸೆನ್ಸ್ ಆಫ್ ಆರ್ಗಾನಿಕ್ ನೈಟ್ರೋಜನ್ ಇಂಡಿಕೇಟ್ಸ್ ಪೊಲ್ಯೂಷನ್. ನೈಟ್ರೋಜನ್ ಇಂಡಿಕೇಟ್ಸ್ ಏನು ಮಾಡುತ್ತೆ, ಪೊಲ್ಯೂಷನ್ ಅಂತ ಇರುತ್ತೆ, ಅದಕ್ಕೆ. ಸರಿ, ಸೀವೇಜ್ ಆರ್ ಇಂಡಸ್ಟ್ರಿಯಲ್ ಏನಿರುತ್ತೆ ನೋಡಿ, ಅದಾಗುತ್ತೆ. ಸೊ ಎ, ಸಿ ಮತ್ತು ಡಿ ಇವೆಲ್ಲ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ, ಎ, ಸಿ ಮತ್ತು ಡಿ. ಸೊ ಆಪ್ಷನ್ 4 is a correct answer for this question. Next, consider the following statement. ನೋಡಿ, statement 1. Main object of distribution system is to develop adequate water pressure at various points of the consumer's tap. ಅಂದರೆ ಇದು ವಾಟರ್ ಸಪ್ಲೈ ಬಗ್ಗೆ ಕ್ವಶನ್ ಇದೆ. ಏನು ಹೇಳ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ ಫಸ್ಟು ಎಲ್ಲ ನಾವು ವಾಟರ್ ಏನು ಮಾಡ್ತೀವಿ, ಏನಂತಂದರೆ ಸ್ಟೋರ್ ಮಾಡ್ತೀವಿ, ಅದಾದಮೇಲೆ ಸೆಡಿಮೆಂಟ್ ಮಾಡ್ತೀವಿ, ಕೋಗ್ಯುಲೇಷನ್ ಮಾಡ್ತೀವಿ, ಎಲ್ಲ ಮಾಡಿ ಫಿಲ್ಟ್ರೇಷನ್ ಮಾಡಿ, ಅದಾದಮೇಲೆ ಡಿಸ್ಇನ್ಫೆಕ್ಷನ್ ಮಾಡಿ ಒಂದು ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡ್ತೀವಿ ತಾನೆ. ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಿ ಆಮೇಲೆ ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಏನು ಮಾಡಬೇಕು, ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಅದನ್ನು ಎಲ್ಲಾದರೂ ನಾವು ಸ್ಟೋರ್ ಮಾಡಲೇಬೇಕು. ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಎರಡು ಅದರದ್ದು ಅಡ್ವಾಂಟೇಜ್ ಇದೆ. ಒಂದು, ನಾವು ಪ್ರೆಷರ್ನ ಮೇಂಟೈನ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ರೈಟ್? ಆಮೇಲೆ ಅದನ್ನು ಫ್ಯೂಚರ್ ಡಿಮ್ಯಾಂಡ್ಗೂ ನಾವು ಯೂಸ್ ಮಾಡ್ಬೋದು, ಗೊತ್ತಾಯ್ತಾ? ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಏನು ಹೇಳ್ತಾ ಇರೋದು ಇಲ್ಲಿ ಸ್ಟೇಟ್ಮೆಂಟ್ 1 ನೋಡಿ, ಪ್ರೆಷರ್ ಎಟ್ ವೇರಿಯಸ್ ಪಾಯಿಂಟ್ಸ್ ಆಫ್ ದ ಕನ್ಸ್ಯೂಮರ್ ಟ್ಯಾಪ್. ಸೊ ಇದು ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ಏನು ಹೇಳ್ತಾ ಇದ್ದಾರೆ ನೋಡಿ, ಇನ್ ದ ಪಂಪಿಂಗ್ ಸಿಸ್ಟಮ್ ದ ಟ್ರೀಟೆಡ್ ವಾಟರ್ ಇಸ್ ಡೈರೆಕ್ಟ್ಲಿ ಪಂಪ್ ಇನ್ ಟು ದ ಡಿಸ್ಟ್ರಿಬ್ಯೂಷನ್ ಮೇನ್ಸ್ ವಿತೌಟ್ ಸ್ಟೋರಿಂಗ್ ಇಟ್ ಎನಿವೇರ್. ನೋ, ನಾಟ್ ಎಟ್ ಆಲ್ ಪಾಸಿಬಲ್. ಯಾಕೆ? ಅಷ್ಟು ಹಂಗೆ ಮಾಡಿದ್ರೆ ನೀರು ಏನಂತಂದರೆ ಫ್ಯೂಚರ್ಗೋಸ್ಕರ ಇರೋದಿಲ್ಲ. ಆಮೇಲೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಪೈಪ್ಸ್ಗಳ ಮೇಲೆ, ಮೇನ್ಸ್ ಪೈಪ್ಸ್ಗಳ ಮೇಲೆ. ಸೊ ಬಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ, ಪ್ರೆಷರ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಸ್ಟೇಟ್ಮೆಂಟು ಕರೆಕ್ಟ್ ಇಲ್ಲ, ರೈಟ್? ಸೊ ಏನಂತ ಅನ್ಬೋದು ಅಂತಂದರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಎಲ್ಲಿದೆ ನೋಡಿ, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಅಂದರೆ ಇದು ಕ್ವಶನ್ ನಂಬರ್ 41ಗೆ ಥರ್ಡ್ ಇದು ಆನ್ಸರ್ ಆಗುತ್ತೆ, ರೈಟ್? ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ಯಾಕೆ ಅಂತಂದರೆ, ಆಯಿತಾ? ಇಲ್ಲಿ ಪ್ರೆಷರ್ ಬೇಕು, ಮಲ್ಲಿ ಸ್ಟೋರ್ಡ್ ಇನ್ ಎಲಿವೇಟೆಡ್ ಟ್ಯಾಂಕ್ಸ್ ಆರ್ ರಿಸರ್ವರ್ಸ್ ಬಿಫೋರ್ ಡಿಸ್ಟ್ರಿಬ್ಯೂಷನ್ ಬೇಕಾಗುತ್ತೆ. ನಾನು ಅದೇ ಹೇಳ್ದನಲ್ಲ, ರೈಟ್? ಸೊ ಅದೆಲ್ಲ ಇಲ್ಲಿ ಇದೆ, ನೀವು ನೋಡ್ಕೋಬೋದು. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್: ಫೈರ್ ಹೈಡ್ರೆಂಟ್ಸ್, ಥ್ರೆಶೋಲ್ಡ್ ಆರ್ಡರ್, ನೆಪ್ಲೋಮೀಟರ್ಸ್, ವಾಟರ್ ಮೀಟರ್ಸ್. ಈಗ ನೋಡಿ, ಕಾಮನ್ ಸೆನ್ಸ್ ಯೂಸ್ ಮಾಡೋದಿದೆ ಈ ಕ್ವಶನಲ್ಲಿ, ಜಸ್ಟ್ ನಿಮ್ಮ ಕಾಮನ್ ಸೆನ್ಸ್. ವಾಟರ್ ಮೀಟರ್ಸ್ ಅಂದರೆ ಏನು, ರೈಟ್? ನಿಮ್ಗೆಲ್ಲರಿಗೂ ಗೊತ್ತಿದೆ, ರೈಟ್? ಕ್ವಾಂಟಿಟಿ ಆಫ್ ಫ್ಲೋ ಥ್ರೂ ದ ಪ್ರೆಷರ್ ಕಂಡ್ಯೂಟ್ಸ್ ಏನಿದೆ ಅದನ್ನು ನಾವು ವಾಟರ್ ಮೀಟರ್ಸ್ ಅಂತ ಅಂತೀವಿ. ಇದು ಫೈರ್ ಹೈಡ್ರೆಂಟ್ಸ್ ಅಂದ್ರೇನು, ಫೈರ್ ಹೈಡ್ರೆಂಟ್ಸ್ ಅಂದರೆ ಗೊತ್ತಾಗ್ತದೆ, ರೈಟ್? ಡಿವೈಸ್ ಯೂಸ್ ಟು ಮೆಜರ್ ದ ಲೋ ಟರ್ಬಿಡಿಟೀಸ್ ಆಫ್ ದ ಡ್ರಿಂಕಿಂಗ್ ವಾಟರ್. ಇದ್ಯಾವುದಾಗುತ್ತೆ, ನೆಪ್ಲೋಮೀಟರ್ ಆಗುತ್ತೆ. ಸೊ ಸಿ ಇಸ್ ಎ 2, ರೈಟ್? ಆಮೇಲೆ ಡಿ ಏನಾಗುತ್ತೆ, ವಾಟರ್ ಮೀಟರ್ ಇಲ್ಲಿದೆ ನೋಡಿ. ಫೈರ್ ಹೈಡ್ರೆಂಟ್ ಅಂದರೆ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಫಾರ್ ಟ್ಯಾಪಿಂಗ್ ವಾಟರ್ ಇನ್ ಎಮರ್ಜೆನ್ಸೀಸ್, ಫೈರ್ ಹೈಡ್ರೆಂಟ್. ಥ್ರೆಶೋಲ್ಡ್ ಆರ್ಡರ್ ಅಂದರೆ measures the extent of taste or smell in a water sample. ನೆಪ್ಲೋಮೀಟರ್ ಟರ್ಬಿಡಿಟಿ ಮೆಜರ್ ಮಾಡ್ತೀವಿ, ಹೇಳಿದ್ದೀನಿ. ವಾಟರ್ ಮೀಟರ್ ಅಂದರೆ ಕ್ವಾಂಟಿಟಿ ಆಫ್ ಫ್ಲೋ ಥ್ರೂ ಪೈಪ್ಸ್ ಆರ್ ಪ್ರೆಷರ್ ಕಂಡ್ಯೂಟ್ಸ್. ಸೊ 4, 3, 2, 1 ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 4, 3, 2, 1 4, 3, 2, 1 ಇದಾಗುತ್ತೆ. ಫೈರ್ ಹೈಡ್ರೆಂಟ್ಸ್ ಅಂದರೆ ಏನಂತ ಅಂದೆ ನಾನು ನಿಮಗೆ. ನೋಡಿ, ಫೈರ್ ಹೈಡ್ರೆಂಟ್ಸ್ ಅಂದರೆ ಏನು, ಒಂದು ಟ್ಯಾಪಿಂಗ್ ವಾಟರಲ್ಲಿ ಎಮರ್ಜೆನ್ಸಿಗೋಸ್ಕರ ಫೈರ್ಗೋಸ್ಕರ ಇಡೋದನ್ನ ಅಂತೀವಿ. ಎಕ್ಸ್ಟೆಂಟ್ ಆಫ್ ಟೇಸ್ಟ್ ಆರ್ ಸ್ಮೆಲ್ನ ನಾವು ಮಾಡಿದಾಗ ಅದು ಥ್ರೆಶೋಲ್ಡ್ ಆಗುತ್ತೆ. ವಾಟರ್ ಮೀಟರ್ಸ್ ಏನು, ಒಂದು ಮೆಜರ್ ಮಾಡುತ್ತೆ, ಅದ್ರ ಪ್ರಕಾರ ಏನು ಬಿಲ್ ಮಾಡೋದೇ ಅದನ್ನು ನಾವು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ 43. ಎ ಪೈಪ್ ವಿಚ್ ಈಸ್ ಇನ್ಸ್ಟಾಲ್ಡ್ ಇನ್ ದ ಹೌಸ್ ಡ್ರೈನೇಜ್ ಟು ಪ್ರಿಸರ್ವ್ ದ ವಾಟರ್ ಸೀಲ್ ಆಫ್ ದ ಟ್ರ್ಯಾಪ್ ಈಸ್. ಸೊ ಇದಕ್ಕೆ ನಾವು ಆ್ಯಂಟಿ ಸಿಪೋನೇಜ್ ಅನ್ಬೋದು. ನೋಡಿ, ಇಲ್ಲಿ ಟ್ರ್ಯಾಪ್ ಅಂದ್ರೇನು, ಪಿ ಟ್ರ್ಯಾಪು ಇರ್ಬೋದು, ಎಸ್ ಟ್ರ್ಯಾಪು ಇರ್ಬೋದು. ಯಾಕೆ ಮಾಡ್ತಾರೆ,
ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಟು ಪ್ರಿವೆಂಟ್ ದ ಸೀವರ್ ಗ್ಯಾಸಸ್ ಫ್ರಮ್ ಎಂಟರಿಂಗ್ ದ ಬಿಲ್ಡಿಂಗ್. ನೀವು ನೋಡಿದ್ದೀರಾ ಎಷ್ಟು ಟ್ರ್ಯಾಪ್ ಇರುತ್ತೆ ಈ ಥರ, ಇದು ಸೊ ಈ ಥರ ಇರುತ್ತೆ, ಎಷ್ಟು ಟ್ರ್ಯಾಪು ಈ ಥರ ಇರುತ್ತೆ, ಈ ಥರ ಆಯ್ತು. ಇಲ್ಲಿ ವಾಟರ್ ಏನೋ ಸ್ವಲ್ಪ ಇರುತ್ತೆ ಸ್ಮೆಲ್ ಬರಬಾರ್ದಂತ, ಅಥವಾ ಪಿ ಟ್ರ್ಯಾಪು ಇರ್ಬೋದು. ಸೊ ಡ್ಯೂ ಟು ಪ್ರೆಷರ್ ಚೇಂಜಸ್ ಇನ್ ದ ಡ್ರೈನೇಜ್ ಸಿಸ್ಟಮ್, ಲೈಕ್ ವೆನ್ ದ ವಾಟರ್ ಫ್ಲೋಸ್ ಇನ್ ಅದರ್ ಪೈಪ್ಸ್, ವಾಟರ್ ಇನ್ ದ ಟ್ರ್ಯಾಪ್ ಕ್ಯಾನ್ ನಾಟ್ ಸಿಫೋನೇಟೆಡ್ ಔಟ್, ಬ್ರೇಕಿಂಗ್ ದ ವಾಟರ್ ಸೀಲ್. ಸೊ ಇದನ್ನು ಮಾಡೋಕ್ಕೆ ಆಂಟಿ ಸಿಫನೇಜ್ ಪೈಪು ಇನ್ಸ್ಟಾಲ್ ಮಾಡ್ತಾರೆ. ಇಟ್ ಅಲೋ ದ ಏರ್ ಟು ಎಂಟರ್ ದ ಸಿಸ್ಟಮ್, ಪ್ರಿವೆಂಟಿಂಗ್ ದ ಸಿಫನೇಜ್ ಆಫ್ ದ ವಾಟರ್ ಫ್ರಮ್ ದ ಟ್ರ್ಯಾಪ್, ಪ್ರಿಸರ್ವಿಂಗ್ ದ ವಾಟರ್ ಸೀಲ್. ವಾಟರ್ ಸೀಲ್ ಅಂದರೆ ಇದು ಈ ಥರ ಇದು ವಾಟರ್ ಇಲ್ಲಿ ನಿಲ್ಬೇಕಲ್ಲ ಅದು, ರೈಟ್. ಸೊ ದ ವೇಸ್ಟ್ ಪೈಪ್ ಅಂದ್ರೆ ಏನು? ಕ್ಯಾರೀಸ್ ವೇಸ್ಟ್ ವಾಟರ್ ಫ್ರಮ್ ದ ಸಿಂಕ್ಸ್ ಆರ್ ಬೇಸಿನ್. ಸೊ ಇದು ರಿಲೇಟೆಡ್ ಇಲ್ಲ. ಸಾಯಿಲ್ ಪೈಪ್ ವೇಸ್ಟ್ ಫ್ರಮ್ ದ ಟಾಯ್ಲೆಟ್ಸ್ ಕಂಟೈನಿಂಗ್ ಫೀಸಿಯಲ್ ಮ್ಯಾಟರ್ಸ್, ಅದಕ್ಕೆ ಸಾಯಿಲ್ ಪೈಪ್ ಅಂತ ಅಂತಾರೆ. ಅಂದರೆ ಟಾಯ್ಲೆಟ್ಸ್ ಏನಿರುತ್ತೆ ನೋಡಿ ಆಯಿತಾ, ಅದರಿಂದ ಏನು ವೇಸ್ಟ್ ಕ್ಯಾರಿ ಮಾಡುತ್ತಾರೆ ಅದು ಸಾಯಿಲ್ ಪೈಪು ಆಯಿತಾ. ನೆಕ್ಸ್ಟ್ ಸಿಫೋನೇಜ್ ಅಂತಂದರೆ ಈಸ್ ಎನ್ ಪ್ರಾಬ್ಲಮ್ ನಾಟ್ ಎ ಪೈಪ್ ದಟ್ ಅಕರ್ಸ್ ವೆನ್ ದ ಟ್ರ್ಯಾಪ್ ವಾಟರ್ ಸೀಲ್ ಈಸ್ ಸಕ್ಡ್ ಔಟ್ ಡ್ಯೂ ಟು ನೆಗೆಟಿವ್ ಪ್ರೆಷರ್, ರೈಟ್. ಅದು ಸಿಫೋನೇಜ್ ಆಯಿತು. ಓಕೆ, ಸೊ ಇದು ಏನಾಗುತ್ತೆ, ಇದು ಸಿಫೋನೇಜ್ ಈಸ್ ದ ಆನ್ಸರ್ ಆಗುತ್ತೆ ಇದಕ್ಕೆ. Pipe which is installed in the house drainage to preserve the anti-siphonage ಆಗುತ್ತೆ. Okay, anti-siphonage. Next question. Control of noise pollution, acoustic reflex, measurement of sound, threshold of hearing. ಇಲ್ಲಂತೂ ಕ್ವಶನ್ ನೋಡಿದ್ರೆ ಅರ್ಥ. ಮೆಜರ್ಮೆಂಟ್ ಆಫ್ ಸೌಂಡ್ ನಿಮ್ಗೆ ಗೊತ್ತಿದೆ, ಡೆಸಿಬಲ್ ಇಂದ ಮಾಡ್ತೀವಿ. C2 ನೋಡಿ, C2 ಯಾವ, ಇಲ್ಲಿ ಎರಡು ಆಪ್ಷನ್ ಇದೆ, ಇಲ್ಲೊಂದಿದೆ ಇಲ್ಲೊಂದಿದೆ, ರೈಟ್. ಥ್ರೆಶೋಲ್ಡ್ ಆಫ್ ಹಿಯರಿಂಗ್, ಕಂಟ್ರೋಲ್ ಆಫ್ ನಾಯ್ಸ್ ಪೊಲ್ಯೂಷನ್ ಅದರಿಂದ ಮಾಡ್ಬೋದು ಅಂದರೆ ಪ್ಲಾಂಟಿಂಗ್ ಟ್ರೀಸ್ ಮಾಡಿದ್ರು ಬರುತ್ತೆ ಆಯಿತಾ. ಟ್ರೀಸ್ನ ಪ್ಲಾಂಟ್ ಮಾಡಿದ್ರು ನಾವು ಕಂಟ್ರೋಲ್ ಮಾಡ್ಬೋದು. ಅಕೋಸ್ಟಿಕ್ ರಿಫ್ಲೆಕ್ಸ್ ಅಂದ್ರೆ ಏನು? ಸೊ ಮೆಕ್ಯಾನಿಸಮ್ ಬೈ ವಿಚ್ ದ ಇಯರ್ ರೆಸ್ಪಾನ್ಸ್ ಟು ಲೌಡ್ ಸೌಂಡ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್. ಈಗ ಒಂದು ಡಿ ಜೆ ಹಚ್ಚಿರ್ತಾರೆ, ಕೇಳಿದ್ರಲ್ಲ ಹೆಂಗೆ ಸೌಂಡ್ ಆಗ್ತಾರೆ ಆಯ್ತಲ್ಲ, ನ್ಯೂ ಇಯರ್ ಆಯಿತಾ. ಸೊ ಇದೇನಾಗುತ್ತೆ ಅಲ್ಲಿ, ಮೆಕ್ಯಾನಿಸಮ್ ಬೈ ವಿಚ್ ದ ಏರ್ ರೆಸ್ಪಾನ್ಸ್ ಟು ಲೌಡ್ ಸೌಂಡ್ ಯಾವ ಥರ ಅಕೋಸ್ಟಿಕ್ ರಿಫ್ಲೆಕ್ಸ್ ಆಗುತ್ತೆ ಅದ್ರ ಮೇಲೆ ಆಗಿದೆ, ರೈಟ್. ಮೆಜರ್ಮೆಂಟ್ ಆಫ್ ಸೌಂಡ್ ನಿಮ್ಮೆಲ್ಲ ಗೊತ್ತಿದೆ, ಡೆಸಿಬಲ್ ಅಲ್ಲಿ ಮಾಡ್ತೀವಿ, ರೈಟ್. ಥ್ರೆಶೋಲ್ಡ್ ಹಿಯರಿಂಗ್ ಅಂದರೆ ಮಿನಿಮಮ್ ಸೌಂಡ್ ಪ್ರೆಷರ್ ನೀಡೆಡ್ ಫಾರ್ ದ ಇಯರ್ ಟು ಡಿಟೆಕ್ಟ್ ದ ಸೌಂಡ್, ಅಂದರೆ ನಾನು ಕೇಳಿಸುತ್ತೆ ಇಲ್ಲೋ ಅಂತ ನಾವು ಅಂತಾರೆ ನೋಡಿ, ಇಯರ್ ಟೆಸ್ಟ್ ಮಾಡ್ದಂಗೆ, ರೈಟ್. ಪ್ರೆಷರ್ ಇನ್ಕ್ರೀಸಸ್, ಸೌಂಡ್ ಜಾಸ್ತಿ ಆದಂಗೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಇದು ಆನ್ಸರ್ ಏನಾಗುತ್ತೆ, 3, 4, 2, 1 ಆಗುತ್ತೆ ಇದರ ಆನ್ಸರ್. 3, 4, 2, 1, 3, 4, 2, 1 ಇದು ಸೆಕೆಂಡ್ ಆಪ್ಷನ್ ಆಗುತ್ತೆ ಇದರದು, ಗೊತ್ತಾಯ್ತಾ. Next, to find the odd one from the following: grease and all traps, hydrants, manual, flushing tank. Hydrants ಆಗುತ್ತೆ. ಯಾಕೆ? ಇವೆಲ್ಲ ಸೆಡಿಮೆಂಟೇಷನ್ ಟ್ಯಾಂಕ್, ಇವೆಲ್ಲ ಏನಿದೆ ಟ್ರೀಟ್ಮೆಂಟ್ ಮೆಥಡ್ ಇದೆ. ಗ್ರೀಸ್ ಆ್ಯಂಡ್ ಆಲ್ ಟ್ರ್ಯಾಪು, ಮ್ಯಾನುವಲು, ಫ್ಲಶಿಂಗ್ ಟ್ಯಾಂಕ್, ರೈಟ್. ನೋಡಿ ಇಲ್ಲಿ ಗ್ರೀಸ್ ಆ್ಯಂಡ್ ಆಲಲ್ಲಿ ಏನು ಮಾಡ್ತಾರೆ, ಪ್ರಿವೆಂಟ್ ಗ್ರೀಸ್ ಆ್ಯಂಡ್ ಆಲ್ ಫ್ರಮ್ ದ ಎಂಟರಿಂಗ್ ದ ಡ್ರೈನೇಜ್ ಸಿಸ್ಟಮ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಡ್ರೈನೇಜ್ ಮ್ಯಾನೇಜ್ಮೆಂಟ್ ಇದೆ ಅದು. ಹೈಡ್ರೆಂಟ್ ಏನಿದೆ ಈಗ ಹೇಳಿದ್ದೀನಿ, ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ, ಫೈರ್ ಫೈಟಿಂಗ್ ಅವ್ರ ಎಕ್ಸೆಸ್ ಟು ವಾಟರ್ ಸಪ್ಲೈಗೋಸ್ಕರ ಇದೆ. ಮ್ಯಾನುವಲ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಸಿವರ್ ಲೈನ್ ಇರುತ್ತೆ. ವೇಸ್ಟ್ ವಾಟರ್ ಡ್ರೈನೇಜ್ಗೆ ಏನಂತಂದರೆ ಇದು ಏನಂತಂದರೆ ಕನೆಕ್ಟ್ ಮಾಡ್ತಾರೆ, ಸಬ್ ಪೈಪಿಂದ ಮೇನ್ ಪೈಪ್ಗೆ ಕನೆಕ್ಟ್ ಮಾಡೋಕ್ಕೆ ಮ್ಯಾನುವಲ್ ಇರುತ್ತೆ, ಅಥವಾ ಕ್ಲೀನಿಂಗ್ಗೋಸ್ಕರನೇ ಇದು ಇರುತ್ತೆ. ಫ್ಲಶಿಂಗ್ ಟ್ಯಾಂಕ್ ಅಂದರೆ ಏನು? ಫ್ಲಶ್ ದ ಸೀವರ್ಸ್ ಆರ್ ವಾಟರ್ ಸಿಸ್ಟಮ್ ರಿಲೇಟೆಡ್ ಟು ವೇಸ್ಟ್ ವಾಟರ್ ಡ್ರೈನೇಜ್ ಮೇಂಟೆನೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ is the correct sequence of the following steps in the layout of a sewage treatment plant? ಸೀಕ್ವೆನ್ಸ್ ಕೇಳ್ತಾ ಇದ್ದಾರೆ ಆಯಿತಾ. ಇವ ನೋಡಿ ಸೀಕ್ವೆನ್ಸ್ ಕೇಳ್ತಾ ಇದ್ದಾರೆ, ಸೀಕ್ವೆನ್ಸ್ ಯಾವ ಥರ ಇರುತ್ತೆ? ಸೀಕ್ವೆನ್ಸ್ ನೋಡಿ, ಫಸ್ಟ್ ಯಾವತ್ತೂ ಯಾವುದಿರುತ್ತೆ ಅಂತಂದರೆ, ಫಸ್ಟ್ ಯಾವುದಿರುತ್ತೆ, ಗ್ರಿಟ್ ಚೇಂಬರ್ ಇರುತ್ತೆ. ಏನು ಮಾಡುತ್ತೆ ಗ್ರಿಟ್ ಚೇಂಬರು? ಗ್ರಿಟ್ ರಿಮೂವಲ್ ಟು ಪ್ರಿವೆಂಟ್ ದ ಅಬ್ರೇಷನ್ ಆಫ್ ದ ಇಕ್ವಿಪ್ಮೆಂಟ್. ಅಂದರೆ ಇದು ಗ್ರಿಟ್ ಈಸ್ ನಥಿಂಗ್ ಬಟ್ ಸಾಯಿಲ್ ಇರ್ಬೋದು ಅಥವಾ ಸ್ಯಾಂಡ್ ಇರ್ಬೋದು, ಏನಾದರೂ ಇತ್ತಂದರೆ ಅದನ್ನು ರಿಮೂವ್ ಮಾಡುತ್ತೆ. ಸ್ಕಿಮ್ಮಿಂಗ್ ಟ್ಯಾಂಕ್ ಇರುತ್ತೆ. ನೆಕ್ಸ್ಟು ಏನು ಮಾಡುತ್ತೆ? ಫ್ಲೋಟಿಂಗ್ ಮಟೀರಿಯಲ್ ಅಥವಾ ಗ್ರೀಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ. ಸ್ಕಿಮ್ಮಿಂಗ್ ಟ್ಯಾಂಕ್ ಫ್ಲೋಟಿಂಗ್ ಮಟೀರಿಯಲ್ಸ್ ಲೈಟ್ ವೇಟ್ ಏನಿರುತ್ತೆ ಅಥವಾ ಗ್ರೀಸ್ ರಿಮೂವ್ ಮಾಡುತ್ತೆ. ಆಮೇಲೆ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಹೋಗುತ್ತೆ, ಸಾಲಿಡ್ಸ್ ಏನಿರುತ್ತೆ ಸೆಟಲ್ ಆಗುತ್ತೆ ಅಲ್ಲಿ ಕೆಳಗಡೆ, ರೈಟ್. ಇದಕ್ಕಿಂತ ಜಾಸ್ತಿ ಸ್ಕಿಮ್ಮಿಂಗ್ ಟ್ಯಾಂಕಲ್ಲಿ ಯಾವುದು ರಿಮೂವ್ ಆಗಲ್ಲ, ಅದನ್ನು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕಲ್ಲಿ ರಿಮೂವ್ ಮಾಡ್ತೀವಿ. ಆಮೇಲೆ ಸ್ಲಜ್ ಡೈಜೆಷನ್ ಟ್ಯಾಂಕ್ ಇರುತ್ತೆ. ಸ್ಲಜ್ ಈಸ್ ಟ್ರೀಟೆಡ್ ಅಂದರೆ ಎಲ್ಲ ಆದಮೇಲೆ ಸ್ಲಜ್ ಇರುತ್ತೆ ನೋಡಿ, ಅದನ್ನು ಇಲ್ಲಿ ನಾವೇನಾದ್ರು ರಿಮೂವ್ ಮಾಡ್ತೀವಿ ಆಯಿತಾ. ಐದರ್ ಬೇರೆ ಬೇರೆ ಮೆಥಡ್ಸ್ ಇದೆ ಸ್ಲಜ್ಗೆ ರಿಮೂವ್ ಮಾಡೋಕ್ಕೆ.
ಟ್ರಿಕ್ಲಿಂಗ್ ಫಿಲ್ಟರ್ ಅಂದರೆ ಏನಂದರೆ ರಿಮೈನಿಂಗ್ ಸಿವೇಜ್ ಅಂಡರ್ಗೋಸ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅದೇನು ಮಾಡ್ತೀವಲ್ಲ ಅದು ಟ್ರಿಕ್ಲಿಂಗ್ ಫಿಲ್ಟರಲ್ಲಿ ಮಾಡ್ತೀವಿ. ಸೊ ಇದು ಒಂದು ಸೀಕ್ವೆನ್ಸ್ ಇದೆ. ಸೊ ಸೀಕ್ವೆನ್ಸ್ ಇಲ್ಲಿ ನೋಡಿದಾಗ ಈಗ DACBE ಇದು ಆನ್ಸರ್ ಆಗುತ್ತೆ. DACBE ಥರ್ಡ್ ಗೊತ್ತಾಯ್ತಾ. ಸೊ ಇದು ಒಂದು ಸೀಕ್ವೆನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 47. ಇದು BOD ಮತ್ತು DO ಬಗ್ಗೆ ಇದೆ ಕ್ವಶನ್ ಆಯ್ತಾ. ನೋಡಿ, BOD of a sewage is the quantity of oxygen required for the biochemical oxidation of the decomposable matter at specified temperature within specified time. ಕರೆಕ್ಟ್ ಆಗಿದೆ. ಸೊ DO test is the basics of BOD test which is an important parameter to evaluate pollution and potential of the waste. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾಕೆ ಅಂತ ನೋಡಿ. ಸೊ BOD ಅಂದರೆ ಏನು? ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ನೀಡೆಡ್ ಬೈ ಮೈಕ್ರೋಆರ್ಗನಿಸಮ್ ಟು ಡಿಕಂಪೋಸ್ ದ ಆರ್ಗಾನಿಕ್ ಮ್ಯಾಟರ್. ರೈಟ್, ಡಿಕಂಪೋಸ್ ಆಗೋಕ್ಕೆ ಆರ್ಗಾನಿಕ್ ಮ್ಯಾಟರ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಆಕ್ಸಿಜನ್, ಅದನ್ನೇ ಫೈಂಡ್ ಔಟ್ ಮಾಡೋಕ್ಕೆ BOD ಅಂತ ಅಂತಾರೆ. ಈ BOD ಫೈಂಡ್ ಔಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ DO ಕ್ಯಾಲ್ಕುಲೇಟ್ ಮಾಡ್ತೀವಿ. ರೈಟ್, ಮೆಜರಿಂಗ್ ದ ಡಿಸಾಲ್ವ್ಡ್ ಆಕ್ಸಿಜನ್ನ ಮೆಜರ್ ಮಾಡ್ತೀವಿ. ರೈಟ್, ಬಿಫೋರ್ ಆ್ಯಂಡ್ ಆಫ್ಟರ್ ಇನ್ಕ್ಯುಬೇಷನ್ ಟು ಡಿಟರ್ಮೈನ್ ದ ಆಕ್ಸಿಜನ್ ಕನ್ಸ್ಯೂಮ್, ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ಬಿಫೋರ್ ಮತ್ತು ಆಫ್ಟರ್. ರೈಟ್, ಸೊ ಇದು ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಪೊಲ್ಯೂಷನ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈಗ ನಿಮಗೆ ಗೊತ್ತಿದೆ, ಈಗ DO ಅಂಡರ್ ವಾಟರ್ ಏನಂತಂದರೆ 4 ppmಗಿಂತ ಜಾಸ್ತಿ ಇರಬಾರ್ದು ಅಥವಾ ಕಮ್ಮಿ ಆಗಬಾರ್ದು. ಯಾಕೆ ಅಂತಂದರೆ ಇದು ಆಕ್ಸಿಜನ್ ಲೆವೆಲ್ ಡೌನ್ ಆದರೆ ಒಳಗಡೆ ಏನು ಪ್ರಾಣಿಗಳಿರುತ್ತಲ್ಲ, ನೀರಿನ ಪ್ರಾಣಿಗಳು, ನೀರಿನ ಜಲಚರಗಳು ಅಥವಾ ಅಂಡರ್ ಆ್ಯನಿಮಲ್ಸ್ ಏನಿರುತ್ತೆ, ಅಂಡರ್ ವಾಟರ್ ಆ್ಯನಿಮಲ್ಸು, ಅವುಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದು ಇಂಪಾರ್ಟೆಂಟು. ಸೊ ಸ್ಟೇಟ್ಮೆಂಟ್ 2 explains the method behind the statement 1 is also related. So both statement 1 and 2 are correct. Statement 2 is related to statement 1 is the answer ಆಗುತ್ತೆ. ಇದಾಗುತ್ತೆ ನೋಡಿ, ಫಸ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಓಕೆ, ನೆಕ್ಸ್ಟ್ ಮ್ಯಾಚ್ ಲಿಸ್ಟ್ 1 ಲಿಸ್ಟ್ 2. ವೆಟ್ ಕಲೆಕ್ಷನ್ ಡಿವೈಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್, ಏರ್ ಪೊಲ್ಯೂಟೆಂಟ್, ಇಂಟರ್ನಲ್ ಸೆಪರೇಟರ್ ಕೋಡ್ಸು. ನೋಡಿ, ಇವು ಏನಿದೆ ಅಂತಂದರೆ ಇವು ಒಂದು ಟ್ರೀಟ್ಮೆಂಟ್ ಮೆಥಡ್ಸಲ್ಲಿ ಇದೆ. ಇದು ಸೈಕ್ಲೋನಿಕ್ ಸ್ಕ್ರಬ್ಬರ್ ಅಂತ ಬರುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ? ಫ್ರಮ್ ಗ್ಯಾಸ್ ಸ್ಟ್ರೀಮ್ಸಿಂದ ಏನು ಬರುತ್ತೆ ನೋಡಿ, ಯೂಸಿಂಗ್ ವಾಟರ್. ರೈಟ್, ಗ್ಯಾಸ್ ಸ್ಟ್ರೀಮ್ಸಿಂದ ಏನು ಬರುತ್ತಲ್ಲ ಅದನ್ನು ಮಾಡೋಕ್ಕೆ ವೆಟ್ ಕಲೆಕ್ಷನ್ ಡಿವೈಸಸ್ ಯೂಸ್ ಮಾಡ್ತಾರೆ. ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತಂದರೆ ಇದು ಏನು ಮಾಡುತ್ತೆ ಅಂದರೆ ಗ್ಯಾಸ್ ಸ್ಟ್ರೀಮ್ಸ್ ಯೂಸಿಂಗ್ ಅಯೋನೈಸೇಷನ್ ಆಫ್ ದ ಗ್ಯಾಸ್, ಅದಕ್ಕೆ ಯೂಸ್ ಮಾಡ್ತಾರೆ ಇದು. ರೈಟ್, ಏರ್ ಪೊಲ್ಯೂಟೆಂಟ್ ಏನಿದೆ, ನೈಟ್ರೋಜನ್ ಆಕ್ಸೈಡ್ ಇದೆ ಏರ್ ಪೊಲ್ಯೂಟೆಂಟ್. ಇಂಟರ್ನಲ್ ಸಪ್ರೇಟರ್ ಏನಿದೆ, ಫ್ಯಾಬ್ರಿಕ್ ಫಿಲ್ಟರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಆಪ್ಷನ್ 3 ಇದ್ರೆ ಆಗುತ್ತೆ. 3, 4, 2, 1. ರೈಟ್, ನೆಕ್ಸ್ಟ್ ಕ್ವಶನ್. ಇಫ್ ಎ ಪರ್ಸನ್ ಸ್ಟಡೀಸ್ ಅಬೌಟ್ ಎ ಫ್ಲೂಯಿಡ್ ಈಸ್ ಎಟ್ ರೆಸ್ಟ್ ಅಂತ ಕೇಳ್ತಾ ಇರೋದು. ವಾಟ್ ಯು ವಿಲ್ ಕಾಲ್ ಹಿಸ್ ಡೊಮೇನ್ ಆಫ್ ಸ್ಟಡಿ? ಫ್ಲೂಯಿಡ್ ಡೈನಮಿಕ್ಸ್. ಡೈನಮಿಕ್ಸ್ ಈಸ್ ನಥಿಂಗ್ ಬಟ್ ಆಲ್ವೇಸ್ ರಿಮೆಂಬರ್ ದಿಸ್, ಚೇಂಜಿಂಗ್ ಆರ್ ಮೂವಿಂಗ್. ಆಯಿತಾ? ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಅಂತಂದರೆ ಇದು. ಆಯಿತಾ? ಅದೇ ಇದು ಈ ಪರ್ಸನ್ ಏನು ಓದೋದಿದೆ ಅದನ್ನು ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಅಂತ ಅಂತಾರೆ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಬೇರೆ, ಫ್ಲೂಯಿಡ್ ಕ್ಯಾನಮೆಟಿಕ್ಸ್ ಬೇರೆ. ಇಲ್ಲಿ ನೋಡಿ, ಮೆಕ್ಯಾನಿಕ್ಸ್ ಅಂದರೆ ಏನು? ಆಲ್ ಫ್ಲೂಯಿಡ್ಸು ವೆದರ್ ಮೂವಿಂಗ್ ಆರ್ ರೆಸ್ಟ್, ಎರಡೂ ನಾವು ಓದಿದ್ರೆ ಅದು ಮೆಕ್ಯಾನಿಕ್ಸ್ ಆಗುತ್ತೆ. ಫ್ಲೂಯಿಡ್ ಡೈನಮಿಕ್ಸ್ ನಾನು ಓದಿದ್ರೆ ಅದು ಮೂವಿಂಗ್ ಫ್ಲೂಯಿಡ್ಸ್ ಇತ್ತಂದರೆ, ರೆಸ್ಟಲ್ಲಿದ್ದಾಗ ಓದಿದ್ರೆ ಅದು ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಆಗುತ್ತೆ. ಗೊತ್ತಾಯ್ತಾ? ಎರಡೂ ಓದಿದ್ರೆ ಫ್ಲೂಯಿಡ್ ಮೆಕ್ಯಾನಿಕ್ಸು. ಫ್ಲೂಯಿಡ್ ಕೈನಮೆಟಿಕ್ಸ್ ಅಂದ್ರೆ ಏನು? ವಿತೌಟ್ ಕನ್ಸಿಡರಿಂಗ್ ದ ಫೋರ್ಸಸ್, ಮೋಷನ್ ಆಫ್ ಫ್ಲೂಯಿಡ್ಸ್ ವಿತೌಟ್ ಕನ್ಸಿಡರಿಂಗ್ ದ ಫೋರ್ಸಸ್ ಕನ್ಸಿಡರ್ ಮಾಡ್ತಾ ಇಲ್ಲ. ಸಿನ್ಸ್ ದ ಫ್ಲಡ್ ಈಸ್ ಎಟ್ ರೆಸ್ಟ್, ಕರೆಕ್ಟ್ ಡೊಮೇನ್ ಆಫ್ ಸ್ಟಡಿ. ಸೊ ದ ಫ್ಲೂಯಿಡ್ ಸ್ಟ್ಯಾಟಿಕ್ ಈಸ್ ದ ಆನ್ಸರ್. ಗೊತ್ತಾಯ್ತಾ? ಇವು 4 ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತೇ ಇರಬೇಕು. ನೆಕ್ಸ್ಟ್, ಡೆನ್ಸಿಟಿ ಆಫ್ ಮಾಸ್ ಈಸ್ ಎಕ್ಸ್ಪ್ರೆಸ್ ಆಸ್. ಡೆನ್ಸಿಟಿ ಎಲ್ಲರಿಗೂ ಗೊತ್ತಿದೆ. ಡೆನ್ಸಿಟಿ ಫಾರ್ಮುಲಾ ಏನಿದೆ? ಡೆನ್ಸಿಟಿ ಫಾರ್ಮುಲಾ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಮಾಸ್ ಇದರಲ್ಲಿ ಇರುತ್ತೆ, ಮಾಸ್ ಬೈ ವಾಲ್ಯೂಮ್ ಅನ್ಬೋದು. ಕಿಲೋಗ್ರಾಮಲ್ಲಿ ಇರುತ್ತೆ, ವಾಲ್ಯೂಮು ಮೀಟರ್ ಕ್ಯೂಬಲ್ಲಿ ಇರುತ್ತೆ. SI ಯೂನಿಟ್ ಏನಿದೆ? kg per meter cube ಇದೆ. ಸೊ ವಾಲ್ಯೂಮ್ ಆಫ್ ದ ಫ್ಲಡ್ ಆರ್ ಮಾಸ್ ಆಫ್ ದ ಫ್ಲಡ್, ದಿಸ್ is the inverse of density. Mass of the fluid by volume of the fluid, ಇದು ಕರೆಕ್ಟ್ ಆಗಿದೆ. ರೈಟ್, ವಾಲ್ಯೂಮ್ ಆಫ್ ಫ್ಲೂಯಿಡ್ ಇಂಟು ಮಾಸ್ ಆಫ್ ಫ್ಲೂಯಿಡ್, ಇದು ರಾಂಗ್ ಆಗಿದೆ. ಸೊ ವೇಟ್ ಬೈ ವಾಲ್ಯೂಮ್, ದಿಸ್ ಇಸ್ ಸ್ಪೆಸಿಫಿಕ್ ವೇಟ್, ನಾಟ್ ಡೆನ್ಸಿಟಿ. ಸೊ ಮಾಸ್ ಆಫ್ ಫ್ಲೂಯಿಡ್ ಬೈ
ವಾಲ್ಯೂಮ್ ಆಫ್ ಫ್ಲೂಯಿಡ್ ಆಗುತ್ತೆ, ಮಾಸ್ ಆಫ್ ಫ್ಲೂಯಿಡ್ ಬೈ ವಾಲ್ಯೂಮ್ ಆಫ್ ಫ್ಲೂಯಿಡ್, ರೈಟ್. ಸೊ ನೋಡಿ, ಇದು 26ನೇ ಕ್ವಶನಿಂದ 50ನೇ ಕ್ವಶನ್ವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಸೊ ಎಷ್ಟೈತಷ್ಟು ಮ್ಯಾಕ್ಸಿಮಮ್ ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಟ್ರೈ ಮಾಡ್ತೀನಿ ಒಂದೊಂದು ಟಾಪಿಕ್ನ ಇಟ್ಕೊಂಡ್ಬಿಟ್ಟು ಒಂದೊಂದು ಆಪ್ಷನ್ಸ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಇದನ್ನು ಸ್ವಲ್ಪ ಶಾರ್ಟಲ್ಲೇ ಮಾಡಿದ್ದೀನಿ. ಆದರೂ ಚೆನ್ನಾಗಿ ಅನ್ನಿಸಿದ್ರೆ ವಿಡಿಯೋನ ಕಮೆಂಟು ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟು ತುಂಬ ಬೇಗನೆ ತೊಗೊಂಡು ಬರ್ತೀನಿ, ರೈಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.